ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಜಯದಾಸರ ಆರಾಧನಾ ಮಹೋತ್ಸವದ ಅಂಗವಾಗಿ ಕಳೆದ 2-3 ದಿವಸಗಳಿಂದ ವಿಜಯದಾಸರ ಕೃತಿಗಳ ಚಿಂತನ ಅನ್ನತಕ್ಕಂತಹ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ವಿಜಯದಾಸರಿಂದ ರಚಿತವಾಗಿರ್ತಕ್ಕಂತಹ ನರಸಿಂಹ ಸುಳಾದಿ, ಈ ಸುಳಾದಿಯನ್ನ ಚಿಂತನೆ ಮಾಡಿದ್ದೇವೆ. ಇವತ್ತು ಆ ಉಳಿದ ಭಾಗದ ಸುಳಾದಿಯನ್ನು ಚಿಂತನೆ ಮಾಡಿ ವಿಜಯದಾಸರ ಇನ್ನೊಂದು ಸುಳಾದಿಯನ್ನ ಚಿಂತನೆ ಮಾಡೋಣ. ನರಸಿಂಹದೇವರ ಸುಳಾದಿ ಅತ್ಯಂತ ಪ್ರಬಲವಾದದ್ದು, ಅತ್ಯಂತ ಮಂತ್ರತುಲ್ಯವಾಗಿರ್ತಕ್ಕಂಥದ್ದು. ಅದು ನರಸಿಂಹದೇವರು ಕಂಬದಿಂದ ಇಬ್ಬಗೆಯಾಗಿ ಕಂಬದಿಂದ ಪರಮಟ್ಟ, ಎರಡು ರೂಪದಿಂದ, ಮೇಲೆಲ್ಲ ಸಿಂಹ ಕೆಳಗೆಲ್ಲ ನರ, ಹೀಗೆ ನರಸಿಂಹಾಕೃತಿಯನ್ನ ತಾಳಿ ಕಂಬದಿಂದ ಆವಿರ್ಭೂತನಾಗುತ್ತಾ ಇದ್ದಾನೆ. ಆಮೇಲೆ ಏನಾಯಿತು ಅಂತಕ್ಕಂತಹ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ. ಗುಡಿಗೂಡಿ ಸುತಕೋಟಿ ಸಿಡಿಲೋಗೀರಿಗೆ ಬಂದು ಹೊಡೆದಂತೆ ಚೀರಿ ಬೊಬ್ಬಿಡುತ್ತಲೇ ಲಂಘಿಸಿ ಹಿಡಿದೋರಕ್ಕ ಸಣ್ಣ ಕೆಡಗಿ ಮಡಿಯ ತುಡುಕಿ ತೊಡೆಯ ಮೇಲಿರಿಸಿ ಹೇರುಡಲ ಕೂರುಬರಿಂದ ಪಡುವಾಲ ಗಡಲ ತಡಿಯ ಕರ್ಣಿಯ ನೋಡಿ ಕಡುಕೋಪದಲ್ಲಿ ಸದೆ ಬಡದು ರಕ್ಕಸನ ಕೆಡಗಿ ನಿಡಿಗರುಳನು ಕೋರಳಡಿಯಲ್ಲಿ ಧರಿಸಿದ ಸಡಗರದ ದೈವ ಕಡುಗಲಿ ಭೂರ್ಭುವ ವಿಜಯ ವಿಠಲನಾದೊಡರೊಡೆಯ ಶರಣರೊಡೆಯ ಒಡನೊಡನೆ. ಯಾವ ರೀತಿಯಲ್ಲಿ ನರಸಿಂಹದೇವರು ಸಂಹಾರ ಮಾಡಿದರು ಹಿರಣ್ಯಕಶಿಪುವನ್ನ? ಗುಡಿಗುಡಿಸುತ್ತ ಕೋಟಿ ಸಿಡಿಲು ಗಿರಿಗೆ ಬಂದು ಹೊಡೆದಂತೆ ಚೀರಿ ಬೊಬ್ಬಿಡುತ್ತಲೇ ಲಂಘಿಸಿ, ಆ ಗರ್ಜನೆಯನ್ನ ವರ್ಣನೆ ಮಾಡ್ತಾ ಇದ್ದಾರೆ ವಿಜಯದಾಸರು. ಭಗವಂತ ಸ್ತಂಭದಿಂದ ಆವಿರ್ಭೂತನಾದ ಮೇಲೆ ನರಸಿಂಹದೇವರು ಕೋಟಿ ಸಿಡಿಲು ಗಿರಿಗೆ ಬಂದು ಹೊಡೆದಂತೆ, ಒಂದು ಸಿಡಿಲು ಹೊಡೆದರೆ ಎಷ್ಟು ಶಬ್ದ ಆಗುತ್ತೆ ಅಂತ ನಮಗೆ ಅನುಭವ ಇದೆ. ಅದರಲ್ಲಿ 1 ಕೋಟಿ ಸಿಡಿಲು ಅದು ಬೆಟ್ಟಕ್ಕೆ ಹೊಡೆದರೆ, ಗಿರಿಗೆ ಬಂದು ಹೊಡೆದಂತೆ ಎಷ್ಟು ಶಬ್ದವಾಗುತ್ತೋ ಅಷ್ಟು ಜೋರಾಗಿ ಅಟ್ಟಹಾಸವನ್ನ ಮಾಡ್ತಾ ಭಗವಂತ ಚೀರಿ ಬೊಬ್ಬಿಡುತ್ತಲಿ, ಲಂಘಿಸಿ ಅಂದರೆ ಹಾರಿ, ಆ ಕಂಬದಿಂದ ಬಂದಿರತಕ್ಕಂಥ ಭಗವಂತ ಹಾರಿ ಆ ಹಿರಣ್ಯಕಶಿಪುವನ್ನು, ಹಿರಣ್ಯಕಶಿಪು ಮಗನನ್ನ ಕೊಲ್ಲಬೇಕು ಅಂತ ಅವನ ಕಡೆ ಹೋಗ್ತಾ ಇದ್ದ. ಕತ್ತಿಯನ್ನ ಹಿಡ್ಕೊಂಡು ಪ್ರಹ್ಲಾದ ಎಲ್ಲಿದ್ದಾನೆ ಅವನನ್ನು ಕೊಲ್ಲಬೇಕು ಅಂತ ಹೊರಟ. ಹಾಗೆ ಹೋಗುವಾಗ ಈ ಕಂಬ ಇತ್ತು ದಾರಿಲಿ, ಇಲ್ಲೇ ತಾನೇ ನಿಮ್ಮ ಸ್ವಾಮಿ ಇದ್ದಿದ್ದು ಅಂತ ಮುಷ್ಟಿಯಿಂದ ಆ ಕಂಬಕ್ಕೆ ಹೊಡೆದ. ಆಗ ಬಂದಿರತಕ್ಕಂತಹ ಶಬ್ದ, ಆಮೇಲೆ ಭಗವಂತ ಕಂಬದಿಂದ ಆವಿರ್ಭೂತವಾಗಿರ್ತಕ್ಕಂಥದ್ದು, ಆ ಪ್ರಹ್ಲಾದದ ಕಡೆ ಏನು ಹೋಗ್ತಾ ಇದ್ದ ಖಡ್ಗ ಹಿಡ್ಕೊಂಡು ಭಗವಂತ ಈ ಹಿರಣ್ಯಕಶಿಪು ಸಂಹಾರ ಮಾಡಬೇಕು ಅಂತ ಅವನನ್ನು ಹಿಡಿಯುತ್ತಾ ಇದ್ದಾನೆ. ಲಂಘಿಸಿ ಅವನ ಮೇಲೆ ಎಗರಿ, ಸಿಂಹ ಹೇಗೆ ಆನೆಯ ಮೇಲೆ ಎಗರತ್ತೋ ಹಾಗೆ ನರಸಿಂಹದೇವರು ಅವನ ಮೇಲೆ ಎಗರಿ ಲಂಘಿಸಿ
ಹಿಡಿದು ರಕ್ಕಸನ ಕೆಡಹಿ, ಅವನನ್ನು ನೆಲದ ಮೇಲೆ ಕೆಡತಕ್ಕಂಥವರಾಗಿ, ಆಮೇಲೆ ಮಂಡಿ ಓರಿ ಅಂದರೆ ಮಂಡಿಯನ್ನು ಹಾಕಿಕೊಂಡು ತೊಡೆಯ ಮೇಲಿರಿಸಿ ಹಿರಣ್ಯಕಶಿಪುವನ್ನು ಹಿಡ್ಕೊಂಡು ತಾನು ಹೊಸ್ತಿಲ ಮೇಲೆ ಹೋಗಿ ದ್ವಾರದಲ್ಲಿ ಹೀಗೆ ಚಕ್ಕಳ ಹಾಕಿಕೊಂಡು ಕೂತ್ಕೊಂಡು, ಭಗವಂತ ಕಾಲು ಮಂಡಿಯ ಮೇಲೆ ಕೂತ್ಕೊಂಡು, ಆ ಫೋಟೋ ನೋಡ್ಬೋದು ನಾವು, ಕಾಲು ಇಳೆ ಬಿಟ್ಟು ತೊಡೆ ಮೇಲೆ ಅವನನ್ನು ಹಾಕ್ಕೊಂಡು ಹೇರೊಡಲ. ಹೇರೊಡಲ ಅಂದರೆ ದೊಡ್ಡ ಹೊಟ್ಟೆ ಅಂತ ಗಣಪತಿಗೆ ವರ್ಣನೆ ಮಾಡ್ಯಾರ ನೋಡಿ. ಹೇರೊಡಲ, ಯಾರಿಗೆ ದೊಡ್ಡದಾಗಿರ್ತಕ್ಕಂತಹ ಉದರ ಇದೆ ಅವರಿಗೆ ಹೇರೊಡಲು ಅಂತ ಕರೀತಾರೆ. ಒಡಲು ಅಂದರೆ ಹೊಟ್ಟೆ. ಭಾರೀ ದೊಡ್ಡ ಆಕೃತಿ ಅವನು ಹಿರಣ್ಯಕಶಿಪು. ಆದ್ದರಿಂದ ಅವನ ಹೇರೊಡಲವನ್ನ ಕೂರುಗರಗಳಿಂದ ಅತ್ಯಂತ ಆಳವಾದ, ಅತ್ಯಂತ ಒಂದೊಂದು ವಜ್ರಾಯುಧದಂತೆ ಇರ್ತಕ್ಕಂತಹ ಭಗವಂತನ ಉಗುರು, ಅದಕ್ಕೆ ಕೂರುಗರುಗಳು ಅಂತ ಕರೀತಾರೆ. ನಂತರ ಉಗುರಲ್ಲ ಅದು, ಅತ್ಯಂತ ದೊಡ್ಡದಾದ, ಅತ್ಯಂತ ಹರಿತವಾದ, ತೀಕ್ಷ್ಣವಾದ, ಬ್ರಹ್ಮಾಂಡ ಕಟಾಹವನ್ನೇ ಒಡೆದಂತಹ ಉಗುರು ಭಗವಂತನದು. ಅದಕ್ಕೆ ಕೂರುಗರು ಅಂತ ಕರೀತಾರೆ. ಭಾರೀ ದೊಡ್ಡ ದೊಡ್ಡ ಅತ್ಯಂತ ಭಯಾನಕವಾಗಿರ್ತಕ್ಕಂತಹ ಚೂಪಾದ ತನ್ನ ಉಗುರುಗಳಿಂದ ಕಡುಕೋಪಲಿಂದಲಿ ಪಡುವಲಗಡ ತಡಿಯ ತರಣಿಯ ನೋಡಿ. ನೀನು ಪಡುವಲಗಡ ಅಂದ್ರೆ ಮುಳುಗ್ತಾ ಇರತಕ್ಕಂತಹ ಸೂರ್ಯನನ್ನು ನೋಡಿ, ಇನ್ನೂ ಸೂರ್ಯ ಮುಳುಗಬಾರದು, ಕತ್ಲೆ ಆಗಬಾರದು, ಅವನಿಗೆ ಹಗಲಬಾರದು, ಇರಳಬಾರದು. ಇನ್ನ ಆ ಮುಸ್ಸಂಜೆ ಹೊತ್ತಿನಲ್ಲಿ ಏನ್ ಅರ್ಥ? ಪಡುವಲ ಗಡಲ ತಡಿಯ ತರಣಿಯ ನೋಡಿ. ಆಗತಾನೆ ಇನ್ನ ಸೂರ್ಯಾಸ್ತ ಆಗ್ತಾ ಇದೆ, ಅದು ಹಗಲೂ ಅಲ್ಲ ರಾತ್ರಿನೂ ಅಲ್ಲ. ಅಂತಹ ಸೂರ್ಯನ ಕಡೆ ನೋಡಿ ಕಡುಕೋಪದಲ್ಲಿ ಸದೆ ಬಡೆದು, ಮೊದಲು ಯುದ್ಧ ಆಡುತ್ತಾರೆ, ಆಮೇಲೆ ಅವನನ್ನು ಸದೆ ಬಡೆದು ರಕ್ಕಸನ ಕೆಡಹಿ ಅಂದರೆ ಅವನ ಉದರವನ್ನ ಸೀಡ್ತಕ್ಕಂಥವನಾಗಿ ನಿಡಿಗರುಳನು ಕೊರಳಡಿಯಲ್ಲಿ ಧರಿಸಿದ. ಆಂತ್ರಮಾಲ ಅಂತ ಕರೀತಾರೆ ಅದಕ್ಕೆ, ಕರುಳುಗಳು. ಆ ಹಿರಣ್ಯಕಶಿಪುವಿನ ಉದರವನ್ನು ಸೀಳಿದಾಗ ಜಲ್ಲಂತ ರಕ್ತ ಚಿಮ್ಮಿದೆ, ಪರಮಾತ್ಮನ ಮೇಲೂ ಚಿಮ್ಮಿದೆ. ಭಾರೀ ದೊಡ್ಡ ವ್ಯಕ್ತಿ ಅವನು ಹಿರಣ್ಯಕಶಿಪು, ಸಾಮಾನ್ಯ ಅಲ್ಲ. ಅವನ ಉದರವನ್ನು ಸೀಳಿದಾಗ ತನ್ನ ಉಗುರುಗಳಿಂದ ಆ ಏನು ರಕ್ತ ಚಿಮ್ಮಿದೆ ಅದು ಭಗವಂತನ ಮೇಲೆಲ್ಲ ಬಿದ್ದಿದೆಯಂತೆ. ಅದು ರಕ್ತಾಭಿಷೇಕ ಅಂತಾನೆ ಕರೀತಾರೆ ಅವರು. ಆ ಉದಯ ರವಿ ಸಹಸ್ರಜ್ಯೋತಿತಂ ವೃಕ್ಷ ವೀಕ್ಷಂ ಅನ್ನೋ ದೇವ ಸ್ತೋತ್ರದಲ್ಲಿ ರಿಪು ರುಧಿರ ನಿಷೇಕೆ, ಶತ್ರುವಾದ ಹಿರಣ್ಯಕಶಿಪುವಿನ ರುಧಿರ ಅಂದ್ರೆ ರಕ್ತ, ಅದರಿಂದ ನಿಷೇಕ ಅಭಿಷಿಕ್ತನಾಗಿರ್ತಕ್ಕಂಥವನು ಅರ್ಥ ಬರೀತಾರೆ ಅವರು. ಅಂತಹ ಅಭಿಷಿಕ್ತನಾಗಿರುವ ನರಸಿಂಹದೇವರು ಆಮೇಲೆ ಆಂತ್ರಮಾಲ ಕಡು ನಿಡಿಗರುಳನು ಕೊರಳಡಿಯಲ್ಲಿ ಧರಿಸಿದ ಆ ಉತ್ಕೃಷ್ಟವಾಗಿರ್ತಕ್ಕಂತಹ ಆ ಕರುಳನ್ನ, ಆಂತ್ರಮಾಲವನ್ನ ತನ್ನ ಕೊರಳಿಗೆ ಹಾಕಿಕೊಂಡು ಭಗವಂತ ಸಡಗರದ ದೈವ. ಸಡಗರ ಅಂತ ಯಾಕೆ ಕರೀತಾರೆ ಭಗವಂತನಿಗೆ ಅಂದ್ರೆ ಅವನು ಬೇಗ ಬರ್ತಾನಂತೆ ಭಗವಂತ. ಸಡಗರ ಅಂದರೆ ಉತ್ಸಾಹ, ಅತ್ಯುತ್ಸಾಹದಿಂದ, ಏನೋ ಸಂಭ್ರಮದಿಂದ ನನ್ನ ಭಕ್ತರು ಕರೀತಾ ಇದ್ದಾರೆ ಅನ್ನತಕ್ಕಂತಹ ಕಾರಣದಿಂದ ಸಡಗರದಿಂದ ಬರ್ತಾನೆ ಭಗವಂತ. ಹಾಗಾಗಿ ಅಂತಹ ಸಂಭ್ರಮದಿಂದ, ಸಡಗರದಿಂದ ಬಂದಿರತಕ್ಕಂತಹ ಆ ಸ್ವಾಮಿ ಕಡುಗಲಿ ಭೂರ್ಭುವ ವಿಜಯ ವಿಠಲ. ಅವನು ಭೂರ್ಭುವ ವ್ಯಾಹೃತಿ ಮಂತ್ರ, ಭೂಹು ಭುವ ಸ್ವಹ, ಭೂರ್ಭುವ ಸ್ವಸ್ತಿರುಸ್ತಾರ. ವಿಷ್ಣು ಸಹಸ್ರನಾಮದಲ್ಲಿ ಅವನಿಗೆ ಭೂರ್ಭುವ ಅಂತಾನೆ ಕರೀತಾರೆ. ಆ ಭೂಹು ಭುವ ಸ್ವಹ ಅಂತಕ್ಕಂಥ ಏನು ವ್ಯಾಹೃತಿ ಮಂತ್ರ ಇದೆ, ಆ ವ್ಯಾಹೃತಿ ಮಂತ್ರದಿಂದ ಪ್ರತಿಪಾದ್ಯನಾಗಿರ್ತಕ್ಕಂತಹ ವಿಜಯ ವಿಠಲ ಶಬ್ದವಾಚ್ಯನಾಗಿರ್ತಕ್ಕಂತಹ ಭಗವಂತ ಪಾಲ್ಗಡಲೊಡೆಯ ಶರಣರೊಡೆಯ ಒಡನೊಡನೆ, ಕ್ಷೀರ ಸಮುದ್ರ ವಾಸಿಯಾಗಿರ್ತಕ್ಕಂತಹ
ನಮಸ್ಕಾರ ಮಾಡಿದವರನ್ನ, ಶರಣಾಗತರಾದವರನ್ನ ರಕ್ಷಣೆ ಮಾಡತಕ್ಕಂತಹ ಭಗವಂತ ತಕ್ಷಣದಲ್ಲಿ ಒಡನೊಡನೆ ಅಂದರೆ ಒಮ್ಮೆಲೆ ಚೀರಿ ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ತಾ ಇದ್ದಾನೆ ಅಂತಕ್ಕಂತಹ ಕಥೆಯನ್ನೂ ಕೂಡ ವಿಜಯದಾಸರು ಬಹಳ ಸುಂದರವಾಗಿ ತೋರಿಸ್ತಾ ಇದ್ದಾರೆ. ಕಡುಕೋಪದಿಂದಲೇ, ನಾನು ನಿನ್ನೆ ಹೇಳಿದೆ, ಇಲ್ಲೆಲ್ಲ ವಿಶೇಷಣಗಳು ಹಾಕ್ತಾ ಇದ್ದಾರೆ ನೋಡ್ರಿ ಅವರು. ಹೇರೊಡಲ, ಕೂರುಗರು, ಕಡುಕೋಪ, ಸಡಗರದ ದೈವ, ಇದನ್ನೆಲ್ಲ ನಾವು ನೋಡಿದಾಗ ಅದು ಎಷ್ಟು ಭಯಾನಕವಾಗಿತ್ತು, ಬೀಭತ್ಸವಾಗಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಂತಹ ಪರಮಾತ್ಮ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಹಿರಣ್ಯಕಶಿಪುವಿನ ಉದರವನ್ನು ಸೀಳಿ ಅಪ್ರಾಕೃತವಾಗಿರ್ತಕ್ಕಂತಹ ತನ್ನ ಕೂರುಗುರುಗಳಿಂದ ವಜ್ರದಂತೆ ಪ್ರತ್ಯೇಕ ವಜ್ರಾಯುಧ, ಒಂದೊಂದು ವಜ್ರಾಯುಧದಂತೆ ಇರತಕ್ಕಂತಹ ತನ್ನ ಉಗುರುಗಳಿಂದ ಅವನ ಉತ್ಕೃಷ್ಟವಾಗಿರ್ತಕ್ಕಂತಹ ಜಠರವನ್ನು ಅಂದರೆ ಹೊಟ್ಟೆಯನ್ನು ಬಗೆದು ತಾನು ಅಂತರ್ಮಾಲವನ್ನು ಹಾಕಿಕೊಂಡು ಭಗವಂತ ವಿಜೃಂಭಿಸ್ತಾ ಇದ್ದಾನೆ. ಮುಂದೇನಾಯಿತು? ಊರಿ ಮುಸುಗೆ ಚತುರ್ದಶ ಧರಣಿ ತಲ್ಲಣಿಸಲು ಪರಮೇಷ್ಠಿ ಹರಸುರರು ಶ್ರೀದೇವಿಗೆ ಮೊರೆ ಇಡಲು ಕರುಣದಿಂದಲೇ ತನ್ನ ಶರಣನ ಸಹಿತ ನಿನ್ನ ಚರಣಕ್ಕೆ ಎರಗಲು ಪರಮಶಾಂತನಾಗಿ ಹರಹಿರೆ ದಯವನ್ನು ಸುರರು ಕುಸುಮ ವರ್ಷ ಕರೆಯಲು ಭೇರಿ ವಾದ್ಯ ಮೇರೆ ಉತ್ತರದೆ ಎನ್ನುತ್ತ ಪರಿಪರಿ ಬಾಲಕ ವಿಸ್ತಾರದಿಂದ ಕೈಗೊಳ್ಳುತ್ತ ಮೆರೆದು ಸುರರು ಪತ್ರವ ಹರಿಸಿ ಬಾಲಕನ ನಿಮ್ಮ ಪರದೈವ ಗಭೀರಾತ್ಮ ವಿಜಯ ವಿಠಲ ನಿನ್ನ ಚರಿತೆ ದುಷ್ಟರಿಗೆ ಭೀಕರವೋ ಸಜ್ಜನ ಪಾಲ. ಪ್ರಹ್ಲಾದ ವರದ ಪ್ರಪನ್ನ ಕ್ಲೇಶ ಭಂಜನ ಮಹಾವಿಷೇ ವಿಜಯ ವಿಠಲ ನರಮೃಗವೇಶ. ಹಿರಣ್ಯಕಶಿಪುವಿನ ಸಂಹಾರ ಆದ ನಂತರದಲ್ಲಿ ನಡೆದ ಘಟನೆಗಳನ್ನು ವಿಜಯದಾಸರು ಸಂಗ್ರಹ ಮಾಡಿಕೊಡ್ತಾ ಇದ್ದಾರೆ. ಉರಿ ಮುಸುಗೆ ಚತುರ್ದಶ ಧರಣಿ ತಲ್ಲಣಿಸಲು, ಯಾವಾಗ ಹಿರಣ್ಯಕಶಿಪು ಸಂಹಾರ ಆದ ಆ ಭಗವಂತನ ಅವತಾರಕ್ಕೆ, ಆ ಭಗವಂತನ ಆಟಾಟೋಪಕ್ಕೆ ಉರಿ ಮುಸುಕೆ ಚತುರ್ದಶ ಧರಣಿ ತಲ್ಲಣಿಸಲು, ಆ ಸ್ವಾಮಿಯ ಕಡುಕೋಪ ಅಂತ ಹಿಂದೆ ವರ್ಣನೆ ಮಾಡಿದ್ದಾರೆ. ಆ ದುಷ್ಟರ ಮೇಲಿನ ಭಗವಂತ ಭಕ್ತರನ್ನ ತೊಂದರೆ ಮಾಡಿದರೆ ಎಷ್ಟು ಕೋಪ ತಾಳ್ತಾನೆ ಆ ದುಷ್ಟರನ್ನು ಸಂಹಾರ ಮಾಡೋದಕ್ಕೆ. ಆ ಭಗವಂತನ ಅದು ಏನು ಚಂದ್ರ ಸೂರ್ಯಾಗ್ನಿ ನೇತ್ರಂ, ಆ ಅಗ್ನಿಯಂತೆ ಪ್ರಕಾಶಮಾನವಾಗಿರ್ತಕ್ಕಂತಹ ನೇತ್ರಗಳನ್ನು ಬಿಟ್ಟು ಭಗವಂತ ಯಾವಾಗ ಆ ರೀತಿ ಕೋಪವನ್ನು ತೋರಿಸ್ಬಿಟ್ಟ, ಅದು ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇದು ಈ 14 ಲೋಕಗಳಿಂದ ಕೂಡಿರ್ತಕ್ಕಂತಹ ಈ ಬ್ರಹ್ಮಾಂಡ ತಲ್ಲಣಿಸಲು, ಉರಿ, ಎಲ್ಲ ಕಡೆ ಉರಿ, ಎಲ್ಲ ಕಡೆ ಹೊಗೆ, ಎಲ್ಲ ಕಡೆ ಬೆಂಕಿ. ಆಗ ಏನು ಮಾಡಬೇಕು? ಈ ಪರಮಾತ್ಮನ ರೂಪವನ್ನ ಇಷ್ಟೆಲ್ಲ ಜಾಜ್ವಲ್ಯಮಾನವಾಗಿ ಉರಿತಾ ಇರತಕ್ಕಂತಹ ಘೋರ ರೂಪವನ್ನು ಶಮನ ಮಾಡೋದು ಹೆಂಗೆ ಅಂತ ಹೇಳಿದಾಗ, ಮೊದಲು ಎಲ್ಲರೂ ಏನು ಮಾಡ್ತಾರೆ ಅಂದರೆ ಪುಷ್ಪವೃಷ್ಟಿಯನ್ನು ಸುರಿಸ್ತಾರೆ. ಹರ ಹಿರೆ ದಯವನ್ನು ಸುರರ ಕುಸುಮ ವರ್ಷ ಕರೆಯಲು ಬೇರಿ ವಾದ್ಯ ಮೇರೆ ಉತ್ತರನೆಯನುತ. ಎಲ್ಲರೂ ಸಂತೋಷ ಪಡ್ತಾರೆ ಹಿರಣ್ಯಕಶಿಪು ಸತ್ತ ಅಂತ. ತಮಗಾದ ಸಂತೋಷವನ್ನು ವ್ಯಕ್ತಪಡಿಸೋಕ್ಕೋಸ್ಕರ ಅಂತರಿಕ್ಷದಿಂದ ಹೂಮಳೆಯನ್ನೇ ಸುರಿಸ್ತಾರೆ. ಅದಕ್ಕೆ ಕುಸುಮ ವರ್ಷ, ವರ್ಷ ಅಂದರೆ ಮಳೆ ಸಂಸ್ಕೃತದಲ್ಲಿ. ಕುಸುಮ ವರ್ಷ ಕರೆಯಲು ಕೋಟಿ ಕೋಟಿ ದೇವತೆಗಳು ಅಂತರಿಕ್ಷದಿಂದ ಭಗವಂತನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ, ದೇವದುಂದುಬೆಗಳನ್ನು ಮೊಳಗಿಸ್ತಾ ಇದ್ದಾರೆ. ಆಮೇಲೆ ಯಾರಿಗೂ ಹತ್ರ ಹೋಗೋಕ್ಕೆ ಆಗೋದಿಲ್ಲ. ಯಾರು ಶಾಂತ ಮಾಡಬೇಕು ಭಗವಂತನನ್ನ? ಈ ಘೋರ ರೂಪವನ್ನು ಭಗವಂತ ಹೆಂಗೆ ಉಪಶಮನ ಮಾಡ್ಕೋತಾನೆ? ಎಲ್ಲರೂ ಕೂಡ ಲಕ್ಷ್ಮೀದೇವಿಯನ್ನ ಪ್ರಾರ್ಥನೆ ಮಾಡಿದರು. ಪರಮೇಷ್ಠಿ ಹರಸುರರು ಸಿರಿದೇವಿಗೆ ಮೊರೆ ಇಡಲು, ಅವ್ರು ಯಾರು ಹತ್ರನೇ ಬರಲಿಲ್ಲ. ಬ್ರಹ್ಮದೇವರು ಬರಲಿಲ್ಲ, ರುದ್ರದೇವರು ಬರಲಿಲ್ಲ, ಇಂದ್ರಾದಿಗಳು ಬರಲಿಲ್ಲ. ಎಲ್ಲ ನಿಂತ ಜಾಗದಲ್ಲೇ ಸ್ತೋತ್ರ ಮಾಡಿಬಿಡ್ತಾರೆ ಅವರು. ಆದರೆ ಹತ್ರ ಹೋಗಿ ಭಗವಂತನನ್ನು ಶಾಂತ ಮಾಡಬೇಕಲ್ಲ.
ಲಕ್ಷ್ಮೀದೇವಿಗೆ ಹೇಳಿದ್ರು ಎಲ್ಲರೂ ಕೂಡ, ನೋಡಮ್ಮ, ನೀನೇ ಹೋಗಿ ನಿನ್ನ ಗಂಡನನ್ನು ಸಮಾಧಾನ ಮಾಡು. ಸಿರಿದೇವಿಗೆ ಮೊರೆ ಇಡಲು ಆಗ ಅವಳು ಕರುಣದಿಂದಲಿ ತನ್ನ ಶರಣನ್ನ ಸಹಿತ ನಿನ್ನ ಚರಣಕ್ಕೆ ಎರಗಲು ಪರಮಶಾಂತನಾಗಿ. ಲಕ್ಷ್ಮೀದೇವಿ ಏನು ಮಾಡ್ತಾಳೆ ಅಂದ್ರೆ, ಈ ಕೂಸನ್ನು ಮುಂದೆ ಕಳಿಸ್ಬೇಕು. ಅವಳು ಯಾವಾಗಲೂ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದವಳೆ, ಭಗವಂತನ ವಕ್ಷಸ್ಥಳದಲ್ಲೇ ಇದ್ದಾಳೆ, ಭಗವಂತನ ಸೇವೆಯನ್ನ ಮಾಡ್ತಾ ಇರ್ತಾಳೆ. ಯಾವಾಗಲೂ ಸುಮ್ಮನೆ ದೂರ ಇದ್ದಂಗೆ ನಟಿಸ್ತಾಳೆ ಅಷ್ಟೇ ಅವಳು. ಅವಳೇನು ಮಾಡಿದ್ಲು, ನಾನು ಜನಗಳು ನೋಡೇ ಇಲ್ಲ ಇಂಥ ರೂಪ, ಜನಗಳು ಕೇಳೇ ಇಲ್ಲ, ಅಶ್ರುತಪೂರ್ವತ್ವ, ಅದೃಷ್ಟ ಅಶ್ರುತಪೂರ್ವತ್ವ ನೋಪೇಯಾಯ. ಆಗ ಈ ಕೂಸನ್ನೇ ಕಳಿಸ್ತಾರೆ. ನಿನ್ನ ಚರಣಕ್ಕೆ ಎರಗಲು ಶರಣನ್ನ ಸಹಿತ ಪ್ರಹ್ಲಾದರಾಜರು ಬಂದು ನಿನ್ನ ಪಾದಕ್ಕೆ ನಮಸ್ಕಾರ ಮಾಡಿದಾಗ ಪರಮಶಾಂತನಾಗಿ, ಭಗವಂತನ ಸಾಮಾನ್ಯ ರೂಪ ಅದು ಶಾಂತ ರೂಪ, ಅದು ಪರಮಘೋರ ರೂಪ, ಕಡುಕೋಪ ರೂಪ, ಜಜ್ವಲ್ಯಮಾನವಾದ ರೂಪ, ಎಲ್ಲರೂ ತಲ್ಲಣಿಸುವ ರೂಪ. ಅದು ನರಸಿಂಹದೇವ ರೂಪವನ್ನು ಎಲ್ಲರೂ ಉಪಾಸನೆ ಮಾಡೋಕ್ಕೂ ಆಗಲ್ಲ, ನೋಡಕ್ಕೂ ಆಗಲ್ಲ, ಅಂತಹ ಭೀಕರ ರೂಪ ಅದು. ಆಗ ಪ್ರಹ್ಲಾದರಾಜರು ಬಂದು ನಮಸ್ಕಾರ ಮಾಡಿದಾಗ ಪರಮಶಾಂತನಾಗಿ, ಅತ್ಯಂತ ಸೌಮ್ಯ ಮೂರ್ತಿಯಾಗಿ ಭಗವಂತ. ಆಮೇಲೆ ಎಲ್ಲರೂ ಕೂಡ ಭಗವಂತನನ್ನು ಬೇಕಾದಷ್ಟು ಸ್ತೋತ್ರ ಮಾಡ್ತಾರೆ. ಇವರು ಸ್ತೋತ್ರ ಮಾಡ್ತಾರೆ. ಬ್ರಹ್ಮ ಉತ್ಕೃಷ್ಟವಾಗಿರ್ತಕ್ಕಂತಹ ಪ್ರಹ್ಲಾದರಾಜರೂ ಕೂಡ ಸ್ತೋತ್ರವನ್ನು ಮಾಡತಕ್ಕಂಥವರಾಗಿ ಪರಿಪರಿವಾಲಗ ವಿಸ್ತಾರದಿಂದ ಕೈಗೊಳ್ಳುತ್ತಾ ಅಂತ ತೋರಿಸ್ತಾ ಇದ್ದಾರೆ ಅವರು. ಪರಿಪರಿವಾಲಗ ಅಂದರೆ ಸ್ತೋತ್ರ ಮಾಡೋದು ಅಂತ ಅರ್ಥ. ಓಲಗ ಕೈಗೊಂಬ ಅಂದ್ರೆ ಸ್ತುತಿಸಿಕೊಳ್ಳುವುದು ಅಂತ ಅರ್ಥ. ಓಲಗ ಅಂತ ಕರೀತಾರೆ. ಅಂದ್ರೆ ಎಲ್ಲರೂ ಕೂಡ ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು, ಎಲ್ಲ ದೇವತೆಗಳು, ಆಮೇಲೆ ಗಂಧರ್ವರು, ಯಕ್ಷರು, ಕಿನ್ನರರು, ಕಿಂಪುರುಷರು, ವಿದ್ಯಾಧರರು, ಆಮೇಲೆ ದ್ವಾರಪಾಲಕರು, ಭೂತ ಪ್ರೇತ ಪಿಶಾಚಿಗಳು ಎಲ್ಲವೂ ಸ್ತೋತ್ರ ಮಾಡುತ್ತೆ. ಅದು ವೇತಾಲಾಹ ಊಚುಹು ಎಲ್ಲರೂ ನರಸಿಂಹದೇವರನ್ನ ಸ್ತೋತ್ರ ಮಾಡ್ತಾರೆ. ಪರಿಪರಿವಾಲಗ ವಿಸ್ತಾರದಿಂದ ಕೈಗೊಳ್ಳುತ್ತಾ ಮೇರೆದು ಸುರರುಪದ್ರವ ಹರಿಸಿ. ದೇವತೆಗಳು ಬಂದು ಭಗವಂತನನ್ನ ಪ್ರಾರ್ಥನೆ ಮಾಡಿದ್ರು. ಹಿರಣ್ಯಕಶಿಪುವಿನ ಉಪದ್ರವ ಕೋಟಲೆ ಜಾಸ್ತಿ ಆಗಿದೆ ಅಂತ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಆ ಸುರರ ಅಂದರೆ ದೇವತೆಗಳ ಉಪದ್ರವ ತೊಂದರೆಗಳನ್ನು ಹರಿಸಿ, ಆಮೇಲೆ ಬಾಲಕನ ನಿಮ್ಮ ಪರದೈವ ಗಭೀರಾತ್ಮ ವಿಜಯ ವಿಠಲ, ಆ ಬಾಲಕ ಏನಿದ್ದಾನೆ ಪ್ರಹ್ಲಾದರಾಜರು ಅವನನ್ನೂ ಹರಿಸಿ ಅವನ ತೊಡೆ ಮೇಲೆ ಕೂಡಿಸ್ಕೊಂಡು ಪ್ರಹ್ಲಾದರಾಜರನ್ನು ಕೂಡ ಉದ್ಧಾರ ಮಾಡತಕ್ಕಂಥವರಾಗಿ ಆ ಪರದೈವ, ಪರದೈವ ಅಂದರೆ ಸರ್ವೋತ್ತಮ ದೇವತೆ. ಪರ ಅಂದರೆ ಸಂಸ್ಕೃತದಲ್ಲಿ ಸರ್ವೋತ್ತಮ, ಬೇರೆ ಎಲ್ಲರೂ ದೇವತೆಗಳಾದರೆ ಭಗವಂತ ಪರದೈವ, ಸರ್ವೋತ್ತಮನಾಗಿರ್ತಕ್ಕಂತಹ ಗಭೀರಾತ್ಮ. ಅದು ವಿಷ್ಣು ಸಹಸ್ರನಾಮದಲ್ಲಿ ಇರ್ತಕ್ಕಂಥದ್ದು ಗಭೀರಾತ್ಮ ಅಂತಕ್ಕಂತಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ, ಎಲ್ಲ ಇಡೀ ಜಗತ್ತಿಗೆ ಸ್ವಾಮಿಯಾಗಿರ್ತಕ್ಕಂತಹ ವಿಜಯ ವಿಠಲ, ನಿನ್ನ ಚರಿತೆ ದುಷ್ಟರಿಗೆ ಭೀಕರವೋ. ನೋಡಿ, ಭಗವಂತನ ರೂಪ, ಭಗವಂತನ ಚರಿತ್ರೆ, ಭಗವಂತನ ಆಕಾರ, ಭಗವಂತನ ಈ ದುಷ್ಟದಮನ ಎಲ್ಲ ಅಸುರ ಜನರಿಗೆ ಭೀಕರ, ಅದು ದುಷ್ಟರಿಗೆ ಭೀಕರ. ಭಗವಂತ ಸಜ್ಜನ ಪಾಲ. ಯಾರ್ಯಾರು ದುಷ್ಟರು, ಯಾರ್ಯಾರು ಕೆಟ್ಟ ಕೆಲಸ ಮಾಡಿರ್ತಾರೆ, ಯಾರ್ಯಾರು ಕೆಟ್ಟ ಚಿಂತನೆಯನ್ನ ಮಾಡ್ತಾರೆ, ಇವರಿಗೆ ಭಗವಂತ ಭೀಕರ, ಎಲ್ಲರಿಗೂ ಅಲ್ಲ. ಮಹಾಸಾಧು, ಮಹಾಶಾಂತ ಭಗವಂತ, ಕರುಣಾಪೂರ್ಣ, ಕರುಣಾ ಸಮುದ್ರ, ಕರುಣಾನಿಧಿ, ಎಷ್ಟು ಕಡೆ ವರ್ಣನೆ ಮಾಡ್ತಾರೆ ಅವನು, ದಯಾ ಸಮುದ್ರ. ಆದರೆ ಯಾರು ದುಷ್ಟರಿದ್ದಾರೆ, ಯಾರು ಕೆಟ್ಟ ಕೆಲಸ ಮಾಡ್ತಾರೆ, ಇವರಿಗೆ ಭಗವಂತ ಅತ್ಯಂತ ಭೀಕರ, ಭಯಂಕರ. ಇಂತಹ ಭೀಕರನಾಗಿರ್ತಕ್ಕಂತಹ ಶ್ರೀಹರಿ ಸಜ್ಜನರನ್ನ ಪಾಲ. ನೋಡಿ, ಪ್ರಹ್ಲಾದರಾಜ ಸಜ್ಜನ, ಪಾಲ ರಕ್ಷಣೆ ಮಾಡಿದ್ದಾನೆ ಭಗವಂತ.
ಇವನು ದುಷ್ಟ ಹಿರಣ್ಯಕಶಿಪು, ಅವನಿಗೆ ಭೀಕರ, ಅವನಿಗೆ ಅತ್ಯಂತ ಭಯಂಕರ. ಹಾಗಾಗಿ ನಾವು ಪ್ರಹ್ಲಾದರಾಜರ ಗುಂಪಿಗೆ ಹೋಗಬೇಕೆ ಹೊರತು ಹಿರಣ್ಯಕಶಿಪುವಿನಂತೆ ಆಗಬಾರದು. ನಾವು ಭಗವಂತನನ್ನು ಧಿಕ್ಕರಿಸೋದು, ನಾನೇ ಭಗವಂತ ಅಂತ ಹೇಳೋದು, ನನ್ನ ಸಮಾನ ಯಾರಿಲ್ಲ ಅಂತ ಹೇಳೋದು, ಇನ್ನೊಬ್ಬರಿಗೆ ಉಪದ್ರವ ಕೊಡೋದು, ದುಷ್ಟಕ್ಕೋಸ್ಕರವಾಗಿ ತಪಸ್ಸು ಇತ್ಯಾದಿಗಳು ಮಾಡೋದು, ಇವೆಲ್ಲ ಹಿರಣ್ಯಕಶಿಪು ಎಷ್ಟು ಕೆಲಸ ಮಾಡಿದ್ದ. ಹಿಂದೆ ತಪ್ಪುಗಳು ಮಾಡಿದ್ದು, ದೇವಸ್ಥಾನಗಳನ್ನು, ಪ್ರಾಕಾರಗಳನ್ನು, ಗುಡಿಗೋಪುರಗಳನ್ನು ಒಡೆಸಾಕಿದ್ದ, ಹೂಗಿಡಗಳನ್ನೆಲ್ಲ ಕಿತ್ತಾಕ್ಸಿದ್ದ, ತುಳಸಿ ಗಿಡಗಳನ್ನ ಕಿತ್ತಾಕ್ಸಿದ್ದ, ಆಶ್ರಮಗಳನ್ನೆಲ್ಲ ಸುಟ್ಟಿದ್ದ, ಗೋಹತ್ಯೆ ಮಾಡಿದ್ದ, ಒಂದಲ್ಲ ಒಂದು. ಇದೇ ದುಷ್ಟರಿಗೆ ಭೀಕರ. ಅವನೊಬ್ಬನೇ ಅಲ್ಲ, ಯಾರ್ಯಾರು ಇಂತಹ ಕೆಟ್ಟ ಕೆಲಸ ಮಾಡ್ತಾರೆ, ಕೆಟ್ಟ ಕೆಲಸ ಆಲೋಚನೆ ಮಾಡ್ತಾರೆ, ಇವರಿಗೆಲ್ಲ ಭೀಕರ, ಭಯಂಕರನಾಗಿರ್ತಕ್ಕಂಥ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ ಪ್ರಹ್ಲಾದಾಯ ಯದಾದೃಹ್ಯೇ ಘನಿಷ್ಯೇಪಿ ವರೋರ್ಜಿತಂ. ಭಗವದ್ಭಕ್ತರಿಗೆ ತೊಂದರೆ ಮಾಡಬಾರದು. ಭಗವದ್ಭಕ್ತರಿಗೆ ಏನಾದರೂ ತೊಂದರೆ ಮಾಡಿದ್ರೆ ಭಗವಂತ ನಮ್ಮನ್ನು ಸ್ವೀಕಾರ ಮಾಡೋದಿಲ್ಲ. ಅಷ್ಟೇ ಅಲ್ಲ, ನಮ್ಮನ್ನು ಸಂಹಾರ ಮಾಡ್ತಾನೆ ಭೀಕರ ಭಗವಂತ. ಅಂತಹ ಮಹಾಭಕ್ತರಾಗಿರ್ತಕ್ಕಂತಹ ಪ್ರಹ್ಲಾದರಾಜರಿಗೆ ತೊಂದರೆ ಮಾಡಿರ್ತಕ್ಕಂತಹ, ನಾನಾ ಉಪದ್ರವಗಳನ್ನು ಕೊಟ್ಟಿರ್ತಕ್ಕಂತಹ ಹಿರಣ್ಯಕಶಿಪುವನ್ನು ಭಗವಂತ ಭೀಕರ ರೂಪದಿಂದ ಭೀಕರವಾಗಿ ಸಂಹಾರ ಮಾಡಿದ್ದಾನೆ ಆ ಭೀಕರ ವ್ಯಕ್ತಿಯನ್ನ. ಆದರೆ ಸಜ್ಜನ ಪಾಲ, ಯಾರ್ಯಾರು ಸಜ್ಜನರಿದ್ದಾರೆ ಅದರೊಳಗಡೆನೆ ಎರಡು ಅರ್ಥ ಅದಕ್ಕೆ. ದುಷ್ಟಗೆ ಭೀಕರ, ಸಜ್ಜನ ಪಾಲ. ಆ ಹಿರಣ್ಯಕಶಿಪುವಿನ ಒಳಗಡೆನೆ ಜಯ ಇದ್ದಾನೆ, ಸಜ್ಜನ, ಅವನನ್ನು ರಕ್ಷಣೆ ಮಾಡಿದ ಭಗವಂತ. ಸಜ್ಜನ ಪಾಲ ಅಂದರೆ ಎರಡರ್ಥ. ಅದು ಜೀವದ್ವಯ ವೇಷ. ಹಿರಣ್ಯಕಶಿಪು ದೇಹ ಒಂದೇ, ಇಬ್ಬರು ಜೀವರು. ಆ ಹಿರಣ್ಯಕಶಿಪು ಅಂತ ಒಬ್ಬ ದೈತ್ಯ, ಹಿರಣ್ಯಕಶಿಪು ದೈತ್ಯ, ಅದರ ಜೊತೆಯಲ್ಲಿ ಜಯ ಅಂತಕ್ಕಂಥ ದ್ವಾರಪಾಲಕ. ಶಾಪದಿಂದ ಅವರಿಬ್ಬರು ಒಂದೇ ದೇಹದಲ್ಲಿರುತ್ತಾರೆ. ಭಗವಂತ ಅವನನ್ನ ರಕ್ಷಣೆ ಮಾಡ್ದ. ಯಾಕೆಂದ್ರೆ ಅವನು ಕೇಳಿದ್ದ, 3 ಜನ್ಮದಲ್ಲೂ ನೀನೇ ಬಂದು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ. ಅವನು ಸಜ್ಜನ, ಅವನು ಏನೋ ತಪ್ಪು ಮಾಡಿ ಶಾಪದಿಂದ ಅವನಿಗೆ ಈ ದೈತ್ಯನ ಜೊತೆಯಲ್ಲಿ ಇರಬೇಕಾಯಿತು. ಅವನು ಸಜ್ಜನನೇ, ಮೂಲತಃ ಸಜ್ಜನ. ಅಂತಹ ಸಜ್ಜನನಾದ ಜಯನನ್ನ ಆ ದೇಹದಿಂದ ಬಿಡುಗಡೆ ಮಾಡುವುದರ ಮೂಲಕ ಒಂದು ಶಾಪ, ಒಂದು ಜನ್ಮವನ್ನು ಭಗವಂತ ಕಳಿಸ್ತಾ ಇದ್ದಾನೆ. ಇದೇ ಸಜ್ಜನ ಪಾಲ. ಪ್ರಹ್ಲಾದರಾಜರನ್ನೂ ಸಂಹಾರ ಮಾಡಿದ, ಪ್ರಹ್ಲಾದರಾಜರನ್ನೂ ಉದ್ಧಾರ ಮಾಡಿದ ಭಗವಂತ. ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಜಯನನ್ನೂ ಕೂಡ ಉದ್ಧಾರ ಮಾಡಿದ. ಹಾಗಾಗಿ ಸಜ್ಜನ ಪಾಲ ಅಂದರೆ ಸಜ್ಜನ ಶಬ್ದಕ್ಕೆ ಪ್ರಹ್ಲಾದ ಅಂತನೂ ಹೆಸರು, ಸಜ್ಜನ ಶಬ್ದದಿಂದ ಜಯ ಅಂತನೂ ತಗೋಬೇಕು. ಮುಂದೆ ಹಿಂದೆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದಾನೆ ವರಾಹ ರೂಪದಿಂದ, ಅದು ಸಜ್ಜನ. ಅಲ್ಲಿ ವಿಜಯ ಅಂತಕ್ಕಂತಹ ದ್ವಾರಪಾಲಕ ಇದ್ದ. ಮುಂದೆ ರಾವಣನನ್ನು ಸಂಹಾರ ಮಾಡಿದಾಗ ಇದೇ ಜಯ ಅವನಲ್ಲೂ ಇರ್ತಾನೆ. ರಾವಣನನ್ನು ಸಂಹಾರ ಮಾಡಿದ, ಜಯನನ್ನು ಉದ್ಧಾರ ಮಾಡಿದ. ಕುಂಭಕರ್ಣನನ್ನು ಸಂಹಾರ ಮಾಡಿದ, ವಿಜಯನನ್ನು ಉದ್ಧಾರ ಮಾಡಿದ. ಶಿಶುಪಾಲನನ್ನು ಸಂಹಾರ ಮಾಡಿದ, ಜಯನನ್ನು ಉದ್ಧಾರ ಮಾಡಿದ. ದಂತವಕ್ರನನ್ನು ಸಂಹಾರ ಮಾಡಿದ, ವಿಜಯನನ್ನು ಉದ್ಧಾರ ಮಾಡಿದ. ಸಜ್ಜನ ಪಾಲ. 3 ಅವತಾರಗಳಲ್ಲಿ ಅಥವಾ 3 ಜನ್ಮಗಳಲ್ಲಿ ಭಗವಂತ ಅವತಾರ ಮಾಡಿದ್ದಾನೆ ಅಂತ ಹೇಳ್ತಾ, ಪ್ರಹ್ಲಾದ ವರದ ಪ್ರಪನ್ನ ಕ್ಲೇಶ ಭಂಜನ್ನ ಮಹಃವಿಷೆ ವಿಜಯ ವಿಠಲ ನರಮೃಗ ವೇಷ. ಈ ಸುಳಾದಿಯಲ್ಲಿ ಜತೆ ಅಂತ ಇರುತ್ತೆ, ಅದೊಂದು ನಿಯಮ. ಪಲ್ಲವಿ ಅನುಪಲ್ಲವಿ ಅಂತ ಹೆಂಗಿರುತ್ತೆ ದೇವರ ನಾಮದಲ್ಲಿ, ಹಾಗೆ ಸುಳಾದಿಯಲ್ಲಿ ಬೇರೆ ಬೇರೆ ನುಡಿಗಳು ಬೇರೆ ಬೇರೆ ತಾಳದಲ್ಲಿರುತ್ತೆ. ರಾಗ ಎಲ್ಲ ಒಂದೇ ಇರುತ್ತೆ, ತಾಳ ಬೇರೆ ಇರುತ್ತೆ. ತಾಳಮಾಲಿಕೆ ಅಂತ ಕರೀತಾರೆ ಇದಕ್ಕೆ. ಅದರ ರಾಗಮಾಲಿಕೆ ಬೇರೆ ಬೇರೆ ರಾಗದಲ್ಲಿದ್ದರೆ ರಾಗಮಾಲಿಕೆ ಅಂತ ಕರೀತಾರೆ. ಒಂದೇ ರಾಗದಲ್ಲಿ ಬೇರೆ ಬೇರೆ ತಾಳದಲ್ಲಿದ್ದರೆ ಇದಕ್ಕೆ ತಾಳಮಾಲಿಕ ಅಂತ ಕರೀತಾರೆ. ಇದರಲ್ಲಿ ಜತೆ ಅಂತ ಇರುತ್ತೆ ಕಳೆಗೆ. ಜತೆ ಅಂದರೆ ಮುಕ್ತಾಯ, ಅದು ಬರೀತಾರೆ ಅವರು. ಪ್ರಹ್ಲಾದ ವರದ ಪ್ರಪನ್ನ ಕ್ಲೇಶ ಭಂಜನ್ನ ಮಹಾವೇಶ ವಿಜಯ ವಿಠಲ ನರಮೃಗವೇಷ. ಪ್ರಹ್ಲಾದ ವರದ ಪ್ರಪನ್ನ ಕ್ಲೇಶ ಭಂಜನ್ನ ಮಹಾವಿಷಿ ವಿಜಯ ವಿಠಲ ನರಮೃಗವೇಷ. ಅದು ಭಗವಂತನ ಅಸಾಧಾರಣವಾದ ರೂಪ. ಅದು ನರಮೃಗವೇಷ. ವಿಜಯ ವಿಠಲ ಅವನೇ ಸ್ವಾಮಿ. ಈ ಸಂಸಾರ ಬಂಧನ ಇದೆಲ್ಲ ಮಹಾ ಅಪಾರ ದೊಡ್ಡದಾಗಿರ್ತಕ್ಕಂತಹ
ಈ ಸಂಸಾರಕ್ಕೆ ವಿಷದಂತೆ ಇರತಕ್ಕಂತಹ ಅಥವಾ ಈ ಸಂಸಾರದ ವಿಷವನ್ನು ಪರಿಹಾರ ಮಾಡಿಕೊಳ್ಳತಕ್ಕಂತಹ ಎಲ್ಲ ಕ್ಲೇಶಗಳನ್ನು ನಾಶ ಮಾಡತಕ್ಕಂತಹ ಯಾರ್ದು ಪ್ರಪನ್ನ ಅಂದರೆ ಶರಣಾಗತರಾದವರು. ಪ್ರಪನ್ನ ಯಾರು ಶರಣಾಗತರಾಗ್ತಾರೆ ಅವರ ಎಲ್ಲ ಕ್ಲೇಶಗಳನ್ನು ಪರಿಹಾರ ಮಾಡತಕ್ಕಂತಹ ಪ್ರಹ್ಲಾದರಾಜರಿಗೆ ವರವನ್ನು ಕೊಟ್ಟಿರತಕ್ಕಂತಹ, ಮುಂದೆ ವರ ಕೊಡೋದಿದೆ. ವರ ಬೇಕು ಅಂದಾಗ ಏನು ಬೇಕೋ ವರ ಕೇಳಕ್ಕೋ ಅಂದಾಗ, ಸ್ವಾಮಿ ನನಗೇನು ವರ ಬೇಡ, ನಿನ್ನನ್ನು ಯಾರು ಆರಾಧನೆ ಮಾಡಿ ವರ ಕೇಳುತ್ತಾರೆ ಅವರು ಸವೈವಣಿಕ್, ಅವರು ವ್ಯಾಪಾರಿಗಳೇ ಹೊರತು ಅವರು ಭಕ್ತರಲ್ಲ, ನನಗೇನು ವರ ಬೇಡ ಅಂದಾಗ ಪರಮಾತ್ಮ ಹೇಳ್ತಾನೆ, ಹೌದು ಪ್ರಹ್ಲಾದ, ನಿನ್ನಂತಹ ಭಕ್ತರು ಏನು ವರ ಕೇಳಲ್ಲ ಅಂತ ಗೊತ್ತಿತ್ತು ನನಗೆ, ಆದರೂ ಕೂಡ ನಾನೇ ನಿನಗೆ ವರವನ್ನು ಕೊಡ್ತೀನಿ ಅಂತ ಹೇಳಿ ಒಂದು ಮನ್ವಂತರ ಕಾಲ ದೈತ್ಯ ದಾನವ ಸಾಮ್ರಾಜ್ಯದಲ್ಲಿ ಅವರನ್ನು ಅಧಿಪತಿಯಾಗಿ ಮಾಡಿ ಮುಂದೆ ಅವರಿಗೆ ಭಗವಂತ ಮೋಕ್ಷವನ್ನು ಕೊಡ್ತಾನೆ. ಅದಕ್ಕೆ ಪ್ರಹ್ಲಾದ ವರದ ಅಂತ ಕರೀತಾರೆ. ಅಲ್ಲಿ ಪ್ರಹ್ಲಾದ ವರದ ಅಂದರೆ ಬರೀ ಪ್ರಹ್ಲಾದರಾಜರಿಗೆ ವರ ಕೊಟ್ಟ ಅಂತ ತಿಳ್ಕೊಂಡ್ಬೇಡಿ. ಪ್ರಹ್ಲಾದರಾಜರ ಗುಣವನ್ನು ಯಾರು ಅಳವಡಿಸ್ಕೋತಾರೆ, ಯಾರು ದೈವ ಭಕ್ತರಾಗಿರ್ತಾರೆ, ಯಾರು ಸದಾ ಭಗವಂತನಲ್ಲಿ ಮನಸ್ಸಿಟ್ಟಿರ್ತಾರೆ, ಯಾರು ತಮ್ಮ ಆಚಾರ ವಿಚಾರಗಳನ್ನು ಚೆನ್ನಾಗಿ ಮಾಡ್ತಾ ಇರ್ತಾರೆ, ಅಂತಹ ಪ್ರಹ್ಲಾದರಾಜರಂತಹ ಸಜ್ಜನರೆಲ್ಲರನ್ನೂ ಭಗವಂತ ವರದ ಕೊಡ್ತಾನೆ ಅನ್ನತಕ್ಕಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ನರಸಿಂಹದೇವರ ಚರಿತ್ರೆಯನ್ನು ಭಾಗವತದಲ್ಲಿ ಹೇಗಿದೆಯೋ ಅದೇ ರೀತಿ ಈ ಸುಳಾದಿಯಲ್ಲಿ ಸುಂದರವಾಗಿ ನಿರೂಪಣೆ ಮಾಡಿ ಭಾಗವತದ ಸಪ್ತಮ ಸ್ಕಂದದಲ್ಲಿರತಕ್ಕಂತಹ ಈ ಕಥೆಯನ್ನು ಸುಳಾದಿ ರೂಪದಲ್ಲಿ ವಿಜಯದಾಸರು ನಮಗೆಲ್ಲ ಕೊಡ್ತಕ್ಕಂಥವರಾಗಿ ಯಾರ್ಯಾರು ಇದನ್ನು ಪಾರಾಯಣ ಮಾಡುತ್ತಾರೆ ಅವರೆಲ್ಲರಿಗೂ ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಐಹಿಕ ಆಮುಷ್ಮಿಕ ಎರಡನ್ನೂ ಕೊಡ್ತಾನೆ. ಈ ಲಕ್ಷ್ಮೀ ನರಸಿಂಹನ ಚರಿತೆಯ ಉದಯ ಕಾಲ ಪಠಿಸಿದಂಥ ನರರಿಗೆಲ್ಲ ಪುತ್ರ ಸಂತಾನಂಗಳಿತ್ತು, ಮತ್ತೆ ಬೇಡಿದಂಗೆ ಕೊಟ್ಟು ಭಕ್ತವತ್ಸಲ ಪುರಂದರ ವಿಠಲ ಸಲಹುವ ಅಂತ ಪುರಂದರದಾಸರು ಅಲ್ಲೇನು ಬರೀತಾರೆ ನರಸಿಂಹದೇವರ ಚರಿತ್ರೆಯನ್ನ. ಅಂತಹ ಪುರಂದರ ವಿಠಲರಾಯ ನಾರಸಿಂಹನೆಂಬ ದೇವನು ಅನ್ನೋ ಕಡೆ ಮತ್ತೆ ಮುಕ್ತಿಯನ್ನು ಕೊಟ್ಟು ಮೋಕ್ಷವನ್ನೂ ಕೊಟ್ಟು ಭಗವಂತ ಐಹಿಕ ಆಮುಷ್ಮಿಕ ಎಲ್ಲವನ್ನೂ ಕೊಡ್ತಾನೆ ಅಂತ ಹೇಳಿ ನರಸಿಂಹ ಸುಳಾದಿಯನ್ನು ಮುಕ್ತಾಯ ಮಾಡಿದ ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಸುಳಾದಿ ಇದೆ. ಅದು ಹರಿದಾಸ ಲಕ್ಷಣ ಸುಳಾದಿ ಅಂತ ಬರೆದಿದ್ದಾರೆ. ಈ ವಿಜಯದಾಸರಿಗೆ ಸುಳಾದಿ ದಾಸರು ಅಂತಲೇ ಕರೀತಾರೆ. ನೂರಾರು ಸುಳಾದಿಗಳನ್ನು ಬರೆದಿದ್ದಾರೆ. ಸುಂದರ ಸುಂದರ ಉಪನಿಷತ್ತಿಗೆ ಸಂಬಂಧಪಟ್ಟದ್ದು, ಸಾಧನೆಗೆ ಸಂಬಂಧಪಟ್ಟದ್ದು, ತಾರತಮ್ಯಕ್ಕೆ ಸಂಬಂಧಪಟ್ಟದ್ದು, ಸ್ತೋತ್ರ ಸುಳಾದಿಗಳು, ಅವತಾರತ್ರಯ ಸುಳಾದಿಗಳು, ಎಲ್ಲ ವಿಷಯದಲ್ಲೂ ಸುಳಾದಿಗಳು ಬರೆದಿದ್ದಾರೆ. ಪರಮಾತ್ಮನ ಮೇಲೆ, ಗುರುಗಳ ಮೇಲೆ ತಾರತಮ್ಯ ಸುಳಾದಿಗಳು ಅತ್ಯದ್ಭುತವಾಗಿ ಬರೀತಾರೆ ವಿಜಯದಾಸರು. ಹಬ್ಬದ ಸುಳಾದಿ ಅಂತ ಒಂದು ಬರೆದಿದ್ದಾರೆ. ಹರಿದಾಸ ಲಕ್ಷಣ ಸುಳಾದಿ ಅಂತ ಒಂದು ಸುಳಾದಿ ಇದೆ. ಈ ನರಸಿಂಹ ಸುಳಾದಿಗೂ ಈ ಹರಿದಾಸ ಲಕ್ಷಣ ಸುಳಾದಿಗೂ ಬಹಳ ಸಂಬಂಧ ಇದೆ. ಯಾಕೆ ಅಂದರೆ ಈ ಪ್ರಹ್ಲಾದರಾಜರನ್ನ ಭಗವಂತ ಯಾಕೆ ಉದ್ಧಾರ ಮಾಡಿದ, ಯಾಕೆ ಅವರ ತೊಂದರೆಗಳನ್ನೆಲ್ಲ ಪರಿಹಾರ ಮಾಡಿದ, 5 ವರ್ಷದ ಕೂಸು ಕರೆದಾಗ ಯಾಕೆ ಬಂದ ಭಗವಂತ ಅಂದರೆ ಅವರು ಹರಿದಾಸರು, ಭಗವದ್ಭಕ್ತರು. ಅವರು 5 ವರ್ಷ ಆಗಿದ್ದಾಗಿಂದಲೂ ಕೂಡ ಹರಿದಾಸರೇ ಅವರು, ಚಿಕ್ಕ ಕೂಸಾಗಿದ್ದಾಗ. ಈಗ ನಾವು ಕರೆದರೆ ಭಗವಂತ ಬರ್ತಾನಾ ಇಲ್ವಾ ಅಂತ ಪ್ರಶ್ನೆ ಬಂದಾಗ ನಾವು ಕೂಗಿದ್ರೂ ಬರ್ತಾನೆ ಭಗವಂತ. ಆದರೆ ನಾವು ಹರಿದಾಸರಾಗಿರಬೇಕು ಇಷ್ಟೇ. ಹರಿದಾಸರಾದ ಪ್ರಹ್ಲಾದ ಕೂಗಿದಾಗ ಹೇಗೆ ಬಂದನೋ ಹಾಗೆ ನಾವು ಕೂಡ ಹರಿದಾಸರಾದರೆ ನಾವು ಕೂಗಿದ್ರೂ ಬರ್ತಾನೆ ಭಗವಂತ. ಅಲ್ಲಿ ಇಲ್ಲೇ ನಯ್ಯ ಬಲ್ಲ ಬಕುತರಿಗೆ, ಅದನ್ನೇ ಅವ್ರು ಹೇಳ್ತಾರೆ. ಬಲ್ಲ ಬಕುತರು ಅಂದರೆ ಭಗವಂತನನ್ನ ತಿಳ್ಕೊಂಡು ಭಕ್ತಿ ಮಾಡತಕ್ಕಂಥವರು, ಭಗವಂತನನ್ನ ಚೆನ್ನಾಗಿ ತಿಳ್ಕೊಂಡು ಅವನಲ್ಲಿ ಬಂದಿರತಕ್ಕಂಥ ಭಕ್ತಿ, ಮಹಾತ್ಮ ಜ್ಞಾನ ಪೂರ್ವಕ ಸುದೃಢ ಸ್ನೇಹವುಳ್ಳವರಿಗೆ ಬಲ್ಲ ಭಕ್ತರು ಅಂತ ಕರೀತಾರೆ. ಸುಮ್ಮನೆ ಕಪಟ ಇರಬಾರ್ದು ಭಕ್ತರು ಅಂತ. ಅಂತಹ ಹರಿದಾಸರು ಅಂತ ಏನು ಕರೆಸ್ಕೋತಾರೆ ಅದು ಅದಕ್ಕೆ ಲಕ್ಷಣ ಇರುತ್ತೆ. ಹೀಗೀಗಿರಬೇಕು, ಹರಿದಾಸರು ಹೀಗಿದ್ರೆ ಅವರನ್ನ ಹರಿದಾಸರು ಅಂತ ಕರೀತಾರೆ ಅಂತ ಹೇಳಿ ಸ್ವಯಂ ಹರಿದಾಸರಾದ ವಿಜಯದಾಸರು
ಸುಮ್ಮನೆ ಬೂಟಾಟಿಕೆಗೆ ದಾಸರು ದಾಸರು ಅಂತ ಉದರ ವೇಷ ಹಾಕೋಬೇಡಿ. ಉದರಾಭರಣಕ್ಕೆ ಈ ಲಕ್ಷಣಗಳನ್ನು ನಿಮ್ಮಲ್ಲಿದ್ದರೆ ನೀವೆಲ್ಲ ಹರಿದಾಸರು ಅಂತ ಹೇಳಿ, ನಮ್ಮಲ್ಲಿ ಹೇಗೆ ಒಂದು ವಸ್ತುವನ್ನ ಲಕ್ಷಣದಿಂದ ಗುರುತಿಸ್ತಾರೋ ಹಾಗೆ ಹರಿದಾಸರನ್ನ ಗುರುತಿಸುವ ಲಕ್ಷಣಗಳು ಯಾವುದು ಅನ್ನೋದನ್ನ ಹರಿದಾಸ ಲಕ್ಷಣ ಸುಳಾದಿ ಅಂತ ಒಂದು ದೊಡ್ಡ ಸುಳಾದಿಯನ್ನೇ ಬರೆದಿದ್ದಾರೆ. ಅದು ಅಷ್ಟು ಹೇಳಕ್ಕಾಗದೇ ಇದ್ರು ಕೂಡ ಇವತ್ತೆಷ್ಟಾಗತ್ತೋ ಅಷ್ಟು ಚಿಂತನೆ ಮಾಡೋಣ. ಯಾಕೆಂದರೆ ಇದನ್ನೆಲ್ಲ ಜೀವನದಲ್ಲಿ ಅಳವಡಿಸ್ಕೋಬೇಕು. ಜೀವನದಲ್ಲಿ ಯಾವುದು ಅಳವಡಿಸ್ಕೋಬೇಕೋ ಅದು ಬಹಳ ಮುಖ್ಯ ನಮಗೆ. ನಾವು ಹರಿದಾಸರಾಗಬೇಕಾದ್ರೆ ಭಗವಂತ ನಮ್ಮನ್ನ ದಾಸನ ಮಾಡಿಕೊ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ಅಂತ ಕರಿತೀವಿ. ಹಾಗೆ ಭಗವಂತ ನಮ್ಮನ್ನ ದಾಸ ಮಾಡ್ಕೋಬೇಕಾದ್ರೆ ನಮ್ಮ ಹತ್ರ ಕೆಲವು ಕ್ವಾಲಿಫಿಕೇಶನ್ ಇರಬೇಕು. ಹಂಗೆ ಸುಮ್ಮನೆ ಭಗವಂತ ನಮ್ಮನ್ನ ದಾಸರನ್ನಾಗಿ ಮಾಡ್ಕೊಂಬೋದಿಲ್ಲ. ಅಪ್ಲಿಕೇಶನ್ ಅಷ್ಟೇ ಅದು, ದಾಸನ ಮಾಡಿಕೋ ದಾಸನ ಮಾಡಿಕೋ ಅಂತ. ಲೋಕದಲ್ಲಿ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ಎಲ್ಲರನ್ನೂ ತಗೊಂಬಲ್ಲ. ಅವನ ಕ್ವಾಲಿಫಿಕೇಶನ್ ಇರಬೇಕು. ಅವನಿಗೆ ಅನುಕೂಲ ಆಗುವಂಗೆ ನಾವು ಓದಿರಬೇಕು ಅಥವಾ ಎಕ್ಸ್ಪೀರಿಯನ್ಸ್ ಇರಬೇಕು, ಅವಾಗ ತಗೋತಾನೆ. ಸುಮ್ಮನೆ ಎಲ್ಲರನ್ನೂ ಕೆಲಸಕ್ಕೆ ತಗೊಂಡು ಸುಮ್ಮನೆ ಕೂಡಿಸಿರ್ತಾನೆ ಅವನು. ಹಾಗೆ ಭಗವಂತ ನಮ್ಮನ್ನ ದಾಸ ಅಂತ ಸ್ವೀಕಾರ ಮಾಡಬೇಕಾದ್ರೆ, ಹರಿ ನಮ್ಮನ್ನ ದಾಸ ಅಂತ ಸ್ವೀಕಾರ ಮಾಡಬೇಕಾದ್ರೆ, ನಾವು ಹರಿದಾಸರಾಗಬೇಕಾದ್ರೆ ಹರಿದಾಸರ ಲಕ್ಷಣಗಳು ನಮ್ಮಲ್ಲಿರಬೇಕು. ಅಂದರೆ ಅದನ್ನು ನಾವು ಪ್ರಯತ್ನ ಪಟ್ಟು ನಾವು ಜೀವನದಲ್ಲಿ ಅದನ್ನು ಅಳವಡಿಸ್ಕೋಬೇಕು. ಏನದು ಹರಿದಾಸ ಲಕ್ಷಣ ಸುಳಾದಿ ಅಂದರೆ ಅವರು ಬರೀತಾರೆ, ವಿಜಯದಾಸರು ಬರೀತಾರೆ, ಹರಿದಾಸರ ಲಕ್ಷಣ ಇರಬೇಕು ಈ ಪರಿ. ಹಿಂಗಿರಬೇಕು, ಹರಿದಾಸರ ಲಕ್ಷಣ ಇರಬೇಕು. ಏನು? ಮೊದಲನೇದು ಗರ್ವ, ಕೋಪ, ಮದ, ಮತ್ಸರಾದಿ ಬಿಡಬೇಕು. ಮೊದಲು ಬರೆದರವರು ಗರ್ವ ಇರಬಾರದು. ಈ ಗರ್ವ, ಅಹಂಕಾರ, ನನ್ನ ಸಮಾನ ಯಾರಿಲ್ಲ ಅಂತಕ್ಕಂಥದ್ದು ನಮ್ಮನ್ನು ಪರಮಾತ್ಮನಿಂದ ದೂರ ಮಾಡುತ್ತೆ. ಭಗವಂತ ಇಂಥವ್ರನ್ನ ತಗೊಳ್ಳೋದಿಲ್ಲ. ಯಾರಿಗೆ ಗರ್ವ ಇದೆ, ನನ್ನ ಸಮಾನ ಯಾರಿಲ್ಲ ಅಂತಕ್ಕಂತಹ ಗರ್ವ ಯಾರಿಗಿದೆ, ಮತ್ಸರ ಮದ ಯಾರಿಗಿದೆ, ಇವರನ್ನ ಭಗವಂತ ಸ್ವೀಕಾರ ಮಾಡೋದಿಲ್ಲ. ದಾಸರಾಯರು ಇದನ್ನಲ್ಲೇ ಹೇಳುತ್ತಾರೆ. ಹರಿಯೇ ಸರ್ವೋತ್ತಮನೆಂದು ಸರ್ವಾನುಗನೆಂದು ಸರ್ವರ ಧಣಿ ಸ್ವರಮಣನೆಂದು ಸರ್ವಮೂರ್ತಿ ನಮ್ಮ ಪುರಂದರ ವಿಠಲನ ಸರ್ವದಾ ಧ್ಯಾನಿಸಿ ಗರ್ವವಳಿಯಬೇಕು. ಸಾಮಾನ್ಯವಲ್ಲ ಶ್ರೀಹರಿ ಸೇವಾ. ಹರಿದಾಸರು ಅಂದರೆ ಭಗವಂತನ ಮನೆ ಕೆಲಸ ಮಾಡೋ ಆಳುಗಳು ಅಂತ, ಇನ್ನೇನಿಲ್ಲ. ಅದೇ ನಮಗೆ ಸೇವೆ ಕೊಡ್ತಾನೆ ಭಗವಂತ. ಹಿಂಗಿದ್ರೆ ಯಾವಾಗ ಗರ್ವ ಒಳಿಯಬೇಕು, ಕೋಪ ಇರಬಾರದು, ಮದ ಇರಬಾರದು, ಮತ್ಸರ ಇರಬಾರದು. ಇದೆಲ್ಲ ಶತ್ರುಗಳು. ಇದನ್ನೆಲ್ಲ ಇರೋರನ್ನ ಭಗವಂತ ಹರಿದಾಸರು ನನ್ನ ದಾಸರು ಅಂತ ಸ್ವೀಕಾರ ಮಾಡೋದಿಲ್ಲ. ಇದು ಮೊದಲನೇದು, ಆಂತರಿಕವಾಗಿರ್ತಕ್ಕಂಥದ್ದು. ಒಳಗಡೆ ನಾವು ಶುದ್ಧರಾಗಬೇಕು. ಆಮೇಲೆ ಬಾಹ್ಯ. ಬಾಹ್ಯದಲ್ಲಿ ಎಲ್ಲ ಶುದ್ಧ ಮಾಡಿಕೊಂಡು ಒಳಗಡೆ ಏನಾದರೂ ಈ ದೋಷಗಳನ್ನು ಇಟ್ಕೊಂಡಿದ್ರೆ ಭಗವಂತ ನಮ್ಮನ್ನು ಸ್ವೀಕಾರ ಮಾಡೋದಿಲ್ಲ. ಲೋಕದಲ್ಲಿ ಬೇಕಾದ್ರೆ ಹರಿದಾಸರು ಅಂತ ಜೋಳಿಗೆ ಇಟ್ಕೊಂಡು ಹೋಗ್ಬೋದು, ಆದರೆ ಭಗವಂತ ನಮ್ಮನ್ನು ಸ್ವೀಕಾರ ಮಾಡೋದಿಲ್ಲ. ಮರುತ ಮತಕ್ಕೆ ಎಲ್ಲಿ ಸರಿಗಾಣೆ ನೆನುತಲಿ ಧರೆಯೊಳು ಕೂಗಿ ಡಂಗೂರವ ಹೊಯ್ಯಲಿ ಬೇಕು. ಶ್ರೀಮದಾಚಾರ್ಯರ ಸಿದ್ಧಾಂತ ಇದೆಯಲ್ಲ, ಮರುತನ ಮತ. ಅವ್ರಿಗೆ ಅದರ ಮೇಲೆ ಬಹಳ ಆಸಕ್ತಿ. ತಮ್ಮ ಮರುತನ ಮತ ಹೊಂದುವುದೇ ಉತ್ಕೃಷ್ಟ. ಇನ್ನೊಂದು ಕಡೆ ಹಂಗೆ ಬರೀತಾರೆ ಅವರು. ಮರುತ ಮತ ವಾಯುದೇವರ ಮತ, ಅದು ಶ್ರೀಮದಾಚಾರ್ಯರ ಮತ. ಅದಕ್ಕೆ ಎಲ್ಲಿ ಸರಿಗಾಣೆನೂ ಅದಕ್ಕೆ ಸಮನಾಗಿರ್ತಕ್ಕಂಥ ಇನ್ನೊಂದು ಮತ ಇಲ್ಲ. ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು ಅಂತ ಎಲ್ಲ ಕಡೆ ಧರೆಯೊಳು ಕೂಗಿ ಡಂಗೂರವ ಹೊಯ್ಯಲಿವೆ. ಎಲ್ಲ ಕಡೆ ಸಾರಿ ಸಾರಿ ಹೇಳಬೇಕಂತೆ. ಡಂಗೂರವ ಸಾರಿರೆಯ ಡಿಂಗರಿಗರೆಲ್ಲರು ಭೂಮಂಡಲಕ್ಕೆ ಪಾಂಡುರಂಗ ವಿಠಲ ಪರದೈವವೆಂದು. ಭಗವಂತ ಸರ್ವೋತ್ತಮ ಅಂತ ಹೇಳ್ತಕ್ಕಂಥ ಮತ ಅದು ಮರುತ ಮತ. ಒಂದು, ಆ ಮರುತನ ಮತನ ಮೇಲೆ ಏನಾದರೂ ಆಕ್ಷೇಪ ಬಂದಾಗ ಅದನ್ನು ನಿರಾಕರಣೆ ಮಾಡಿ ಡಂಗೂರ ಸಾರಿಸಬೇಕು. ಇನ್ನೊಂದು ಅರ್ಥ ಅದು.
ಮರುತನ ಮತದ ಮೇಲೆ, ಮಧ್ವ ಸಿದ್ಧಾಂತದ ಮೇಲೆ ಏನಾದರೂ ಆಕ್ಷೇಪ ಬಂದರೆ ಅದಕ್ಕೆ ಸಾಮರ್ಥ್ಯ ಇರ್ತಕ್ಕಂಥವರು ಅದಕ್ಕೆ ಉತ್ತರವನ್ನು ಕೊಟ್ಟು ತಮ್ಮ ಗ್ರಂಥದಲ್ಲಿ ಭಗವಂತನ ಸರ್ವೋತ್ತಮತ್ವವನ್ನ ಸಾರಿಸಬೇಕು. ಡಂಗೂರ ಹೊಡೆಯೋದು ಅಂದರೆ ಹಂಗೆ ಅಲ್ಲ, ಕೃತಿಗಳ ಮೂಲಕ, ಉಪನ್ಯಾಸದ ಮೂಲಕ, ವಾಕ್ಯಾರ್ಥದ ಮೂಲಕ ಧರೆಯೊಳು ಸಾರಿ ಹೇಳಬೇಕಂತೆ. ಅದು ಇದು ದೊಡ್ಡದು. ಇದು ಹರಿದಾಸರು, ಇವರು ಹರಿದಾಸರು. ಭಗವಂತ ಅವ್ರನ್ನ ಸ್ವೀಕಾರ ಮಾಡುತ್ತಾನೆ. 2 ಪುಂಡ್ರವ ವಿರಚಿಸಿ ಪಂಚಮುದ್ರಾಧರರಾಗಿ ತಪ್ತಾಂಕಿತ ಧರಿಸಬೇಕು ಭುಜದಲ್ಲಿ. ಇದು ಬಾಹ್ಯ ಲಕ್ಷಣ. 2 ಪುಂಡ್ರವ, 12 ಊರ್ಧ್ವ ಪುಂಡ್ರವ ವಿರಚಿಸಿ, ರಚಿಸಿ ಅಂದರೆ ಧಾರಣೆ ಮಾಡಿ, ಪಂಚಮುದ್ರಾಧರರಾಗಿ 5 ಪಂಚಮುದ್ರೆಗಳನ್ನು ಸ್ವೀಕಾರ ಮಾಡಿ ತಪ್ತಾಂಕಿತ ಧರಿಸಬೇಕು. ತಪ್ತ ಮುದ್ರಾಧಾರಣೆಯನ್ನು ಮಾಡಿಸ್ಕೋಬೇಕು. ಆಮೇಲೆ ಸಿರಿಬೊಮ್ಮ ಹರಾದ್ಯರಿಗೆ ತರತಮ ಭಾವದಿಂದ ಎರಗಿ ಎನ್ನೊಳಗಿದ್ದು ಪೊರೆಯೆಂದಾಡಲಿಬೇಕು. ತಾರತಮ್ಯ ಅನ್ನೋದು ಅತ್ಯಂತ ಶ್ರೇಷ್ಠ. ಸಿರಿ ಬೊಮ್ಮ ಹರಾದ್ಯರಿಗೆ ತರತಮ ಭಾವದಿಂದ ಎರಗಿ, ಸರ್ವೋತ್ತಮನಾದ ಭಗವಂತನ ನಂತರದಲ್ಲಿ ಇರ್ತಕ್ಕಂಥವಳು ಸಿರಿ ಲಕ್ಷ್ಮೀದೇವಿ, ಆಮೇಲೆ ಬೊಮ್ಮ ಬ್ರಹ್ಮದೇವರು, ಹರ ರುದ್ರದೇವರು, ಆದ್ಯರಿಗೆ ಇಂದ್ರಾದಿ ದೇವತೆಗಳಿಗೆ ತರತಮ ಭಾವದಿಂದ, ತರತಮ ಭಾವ ಅಂದರೆ ಮೇಲೆ ಕೆಳಗೆ ತಾರತಮ್ಯ, ಈ ಭಾವದಿಂದ ಎರಗಿ ಈ ರೀತಿಯಲ್ಲಿ ನಮಸ್ಕಾರ ಮಾಡಿ ಅವರೆಲ್ಲ ಭಗವಂತನ ಪರಿವಾರ ದೇವತೆಗಳು ಅಂತ ಹೇಳಿ ಅವರು ನಮ್ಮೊಳಗಿದ್ದು ಪೊರೆಯೆಂದಾಡಲಿಬೇಕು. ಅವರೆಲ್ಲ ನಮ್ಮೊಳಗೆ ಇದ್ದು, ತತ್ವಾಭಿಮಾನಿ ದೇವತೆಗಳು ನಮ್ಮೊಳಗಿದ್ದು ಭಗವಂತನ ಕಡೆ ನಮ್ಮ ಮನಸ್ಸನ್ನು ಕಳಿಸ್ತಾ ಇದ್ದಾರೆ, ಅಥವಾ ನಮ್ಮ ಇಂದ್ರಿಯಗಳನ್ನು ಕಳಿಸ್ತಾ ಇದ್ದಾರೆ. ಕೇಳ್ಕೋಬೇಕಂತೆ ಅವರನ್ನ. ಎನ್ನೊಳಗಿದ್ದು ಪೊರೆ ಇರಿ ಎಂದು ಆಡಲಿಬೇಕು. ಆಮೇಲೆ ಕರಣ ನಯನ ಶ್ರವಣ ನಾಸಾ ವದನ ಪರಿಪರಿ ಅಂಗಗಳು ಹರಿಯುತ್ತವೆನಬೇಕು. ಎಲ್ಲವೂ ಭಗವಂತ ಕೊಟ್ಟದ್ದು. ಕರಣ ಕೈಗಳು, ನಯನ ಕಣ್ಣುಗಳು, ಶ್ರವಣ ಕಿವಿಗಳು, ನಾಸ ಮೂಗು, ವದನ ಬಾಯಿ, ಉಪಲಕ್ಷಣದಿಂದ ಸಕಲ ಕರ್ಮೇಂದ್ರಿಯ ಸರ್ವ ಜ್ಞಾನೇಂದ್ರಿಯ ಪರಿಪರಿ ಅಂಗಗಳು ಹರಿಯುತ್ತವೆನ್ನಬೇಕು. ಭಗವಂತ ಕೊಟ್ಟಿದ್ದಾನೆ ಈ ಇಂದ್ರಿಯಗಳು. ಇದೆಲ್ಲ ಅವನ ಜ್ಞಾನವನ್ನ ಮಾಡಿಕೊಳ್ಳಿ, ಅವನ ಸೇವೆಯನ್ನ ಮಾಡಲಿ ಅಂತಕ್ಕಂತಹ ದೃಷ್ಟಿಯಿಂದ ಭಗವಂತ ಕೊಟ್ಟಿರೋದು. ಶ್ರುತಿಗೀತಾದಲ್ಲಿ ಹೇಳ್ತಾರೆ, ಇದೇ ಭಾಗವತದ್ದೇ ಎಲ್ಲವೂ ಕೂಡ. ಆಮೇಲೆ ಗುರು ಹಿರಿಯರಿಗೆ ಆದರ ಪೂರ್ವಕದಿಂದ ಕರಮುಗಿದು ನಮಸ್ಕರಿಸಿ ನುತಿಸಬೇಕು. ಹರಿದಾಸರು ಅಂದ್ರೆ ಸುಮ್ಮನೆ ಅಲ್ಲ, ನಾನೇ ದಾಸರು ಎಲ್ಲರೂ ನಂಗೆ ನಮಸ್ಕಾರ ಮಾಡಲಿ ಅಂತಲ್ಲ. ನಾವು ಸುಮ್ಮನೆ ತಂಬೂರಿ ಚೀಟಿಗೆ ಇಟ್ಕೊಂಡು ಕೂತಿರೋದು, ಎಲ್ಲರೂ ಒಂದು ನಂಗೆ ನಮಸ್ಕಾರ ಮಾಡಲಿ ಅಂತಲ್ಲ. ಇವನು ನಮಸ್ಕಾರ ಮಾಡ್ಬೇಕಂತೆ. ಹರಿದಾಸ ನಮಸ್ಕಾರ ಮಾಡಬೇಕು, ಆವಾಗ ಇವನು ಭಗವಂತ ಸ್ವೀಕಾರ ಮಾಡೋದು. ಗುರು ಹಿರಿಯರಿಗೆ ಆದರ ಪೂರ್ವಕದಿಂದ, ಗುರುಗಳಿಗೆ, ದೊಡ್ಡವರಿಗೆ, ದೇವರಿಗೆ ಭಕ್ತಿಯಿಂದ ಕರಮುಗಿದು ನಮಸ್ಕರಿಸಿ ನುತಿಸಬೇಕು. ಕೈ ಜೋಡಿಸಿ ನಮಸ್ಕಾರ ಮಾಡಿ ನುತಿಸಬೇಕು ಅಂದ್ರೆ ಸ್ತೋತ್ರ ಮಾಡಬೇಕು ಅವರನ್ನ. ಆಮೇಲೆ ನೆರೆಹೊರೆಯವರಿಗೆ ನಿರುತ ಇದ್ದರೂ ಬೇಸರಗೊಳಿಸದೆ ಸಂಚರಿಸುತ್ತಲಿರಬೇಕು. ಇನ್ನ ಅಕ್ಕಪಕ್ಕದಲ್ಲಿ ನೆರೆಹೊರೆಯರಲ್ಲಿ ಇದ್ದರೂ ಕೂಡ ಅವರಿಗ್ಯಾರಿಗೂ ಕೂಡ ಬೇಸರ ಮಾಡದಂಗೆ ನಮ್ಮ ಜೊತೆಯಲ್ಲಿ ಇರತಕ್ಕಂಥವರಿಗೆ ಸಂಚಾರ ಮಾಡುತ್ತಾ ಇರಬೇಕು ಯಾವತ್ತೂ ಕೂಡ. ಆಮೇಲೆ ಈಗ ಮುಖ್ಯ ನೋಡ್ರಿ, ಹಣ ಹರಿಯಾದೀನ ನೆರೆದ ಸತಿಸುತರು ನಿರುತ ಹರಿಗೆ ದಾಸರು ಎಂದು ಗುಣಿಸಬೇಕು. ನಮ್ಮ ಹತ್ರ ಇರ್ತಕ್ಕಂತಹ ಧನ ಅದು ಭಗವದ ದೀನ ಅಂತ ತಿಳ್ಕೋಬೇಕು. ಹಣ ಹರಿಯಾದೀನ ನೆರೆದ ಸತಿಸುತರು ಅಂದ್ರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಹೆಂಡತಿ ಮಕ್ಕಳು ನಿರುತ ಹರಿಗೆ ದಾಸರು, ನಮಗಲ್ಲ ಭಗವಂತನ ದಾಸರು. ಹೆಂಡಿರು ಮಕ್ಕಳು ನಿನ್ನ ತೋಂಡರೆಂಬರು. ತೋಂಡರು ಅಂದ್ರೆ ದಾಸರು ಅಂತ ಅರ್ಥ. ಇವರು ಅದೇ ಬರೀತಾರೆ, ಅವರು ಅದೇ ಬರೀತಾರೆ ನೋಡಿ. ಆವಾಗ ಇವರ ಮೇಲೆ ಕೋಪ ಬರೋದಾಗಲಿ, ದ್ವೇಷ ಮಾಡೋದಾಗಲಿ ಏನು ಬರೋದೇ ಇಲ್ಲ. ಅವ್ರು ನಮ್ಮ ಸೇವಕರು ಅಂತ ತಿಳ್ಕೊಂಡಿದ್ದೀವಿ. ನಾವು ಹೇಳಿದ್ ಮಾಡಬೇಕು, ನಮ್ಮ ಮಾತು ಕೇಳಬೇಕು ಅಲ್ಲ. ಅವರು ಭಗವಂತನ ಸೇವಕರವರು.
ಅವರಿಗೆ ನಮಗೆ ಬೇಕಾದಾಗ ಭಗವಂತ ನಮಗೆ ಅನುಕೂಲ ಮಾಡಿಕೊಡುತ್ತಾನೆ ತಾನು ಒಳಗಡೆ ಇದ್ದು. ಆದ್ದರಿಂದ ನೆರೆದ ಸತಿಸುತರು ನಿರುತ ಹರಿಗೆ ದಾಸರು ಎಂದು ಗುಣಿಸಬೇಕು. ಪರಮ ಭಕುತಿ ಜ್ಞಾನ ವಿರಕುತಿ ಮಾರ್ಗವು ದೊರೆಯುವುದಕ್ಕೆ ಸಜ್ಜನರ ಸಂಘವಾಗಬೇಕು. ಎಷ್ಟು ಹೇಳ್ತಾರೆ ನೋಡ್ರಿ. ಹರಿದಾಸರು ಅಂದ್ರೆ ಇದೆಲ್ಲ ಆಂತರಿಕ ಕ್ವಾಲಿಟಿ. ಇದು ಭಗವಂತನಲ್ಲಿ ಪರಮ ಭಕ್ತಿ ಬರಬೇಕು, ಸಾಮಾನ್ಯ ಭಕ್ತಿ ಅಲ್ಲ, ಅತಿ ಪರಿಪಕ್ವ ಭಕ್ತಿ ಬರಬೇಕು, ಜ್ಞಾನ ಬರಬೇಕು, ವಿರಕ್ತಿ ಬರಬೇಕು. ಇದಕ್ಕೆ ಮಾರ್ಗ ಸಜ್ಜನರ ಸಂಘವಾಗಬೇಕು. ಸಂಘವಾಗಲಿ, ಸಾಧು ಸಂಘವಾಗಲಿ, ಸಾಧು ಸಂಘದಿಂದ ಲಿಂಗದೇಹ ಭಂಗವಾಗಲಿ. ಕಪಿಲ ಉಪಾಖ್ಯಾನ ಇದು. ಕಪಿಲದೇವರು ದೇವಹೂತಿ ದೇವಿಗೆ ಹೇಳುತ್ತಾರೆ, ಆದೌ ಸಜ್ಜಂತು ಸಾಧುಷು ತಿತಿಕ್ಷವಃ ಕಾರುಣಿಕಃ ಸುಹೃದಃ ಸರ್ವದೇಹಿನಾಂ ಅಜಾತಶತ್ರವಃ ಶಾಂತಾಃ ಸಾಧವಃ ಸಾಧುಭೂಷಣ. ಸಜ್ಜನರ ಸಹವಾಸದಲ್ಲಿರಬೇಕು. ಯಾವತ್ತೂ ಕೂಡ ಸಜ್ಜನರ ಸಹವಾಸದಲ್ಲಿರಬೇಕು. ಒಂದು ದೊಡ್ಡ ವರಾರಿ ಅದು. ಜ್ಞಾನಿಗಳ ಸಹವಾಸ ಮಾಡಿದ್ರೆ ಅರ್ಧ ಗೆದ್ವಿ ನಾವು. ಯಾವತ್ತು ಸಜ್ಜನರ ಜೊತೆಯಲ್ಲಿ ಇರಬೇಕು. ಆಮೇಲೆ ಹರಿದಾಸರ ಹರಿಚರಿತೆ, ಹರಿಶ್ರವಣ, ಹರಿಪೂಜೆ, ಹರಿಸ್ಮರಣೆ, ಅಂತರ ಶುಚಿ ಇರಬೇಕು. ಶೌಚ ಎರಡು ತರ ಭಾಗವತದಲ್ಲಿ ಹೇಳುತ್ತೆ. ಶೌಚ, ಬಾಹ್ಯ ಶೌಚ, ಆಂತರಿಕ ಶೌಚ. ಬಾಹ್ಯ ಶೌಚ ಮೃತ್ ಜಲಾದಿವಿಹಿ, ರಾಯರೇ ಬರ್ತಿದ್ದಾರೆ ಗೀತಾವಿವೃತ್ತಿಯಲ್ಲಿ. ಮೃತ್ತಿಕೆ ಮತ್ತು ಜಲದಿಂದ ಬಾಹ್ಯ ಶೌಚ. ಮನಃಶುದ್ಧಿ ಆಂತರಿಕ ಶೌಚ. ಮನಸ್ಸು ಶುದ್ಧಿ ಆಗ್ಬೇಕಾದ್ರೆ ಇಲ್ಲಿ ಮಣ್ಣು ಹುಣಸೆ ಹಣ್ಣು ಎಲ್ಲ ಒಳಗಡೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಹರಿದಾಸರ ಹರಿಚರಿತೆ, ಹರಿದಾಸರ ಚರಿತೆ, ಹರಿಚರಿತೆ. ದೊಡ್ಡ ದೊಡ್ಡ ಜ್ಞಾನಿಗಳ ಚರಿತ್ರೆಯನ್ನು ಕೇಳ್ತಾ ಇರಬೇಕು, ಭಗವಂತನ ಚರಿತ್ರೆಯನ್ನು ಕೇಳ್ತಾ ಇರಬೇಕು. ಹರಿಕಥಾ ಶ್ರವಣ, ಹರಿಪೂಜೆ, ಹರಿಸ್ಮರಣೆ, ಆಂತರ ಶುಚಿ ಇರಲೇಬೇಕು. ಅಂತರ ಶುಚಿ ಇದೆ ಒಳಗಡೆ. ಆಮೇಲೆ ಹರಿಪರದೇವತೆ ವಿಜಯ ವಿಠಲ ಗತಿ ಸುರಾರಾಧ್ಯರಿಗೆಂದು ಉರವೆಣಿಸಿ ನುಡಿಬೇಕು. ಮೇಲಿಂದ ಮೇಲೆ ಹೇಳ್ತಾ ಇರ್ಬೇಕಂತೆ. ಹರಿಸರ್ವೋತ್ತಮ, ಹರಿಸರ್ವೋತ್ತಮ, ಹರಿಪರದೇವತೆ, ನಮಗೆ ವಿಜಯ ವಿಠಲನೇ ಗತಿ, ನಮಗೆ ವಿಜಯ ವಿಠಲ ಗತಿ. ನಮಗೆ ಮಾತ್ರ ಅಲ್ಲ, ಸುರರಾಧ್ಯರಿಗೆ, ಸುರರಾರಾಧ್ಯರಿಗೆ, ದೇವತೆಗಳಿಂದ ಮೊದಲುಗೊಂಡು ಎಲ್ಲರಿಗೂ ಕೂಡ ವಿಜಯ ವಿಠಲ ಗತಿ ಎಂಬುದಾಗಿ ಉತ್ಸವ, ಸಂತೋಷ, ಉರವಣಿಸಿ ನುಡಿಯಬೇಕು. ಸಂತೋಷದಿಂದ ಹೇಳ್ತಾ ಇರಬೇಕಂತೆ. ಅದು ಇಷ್ಟು ಲಕ್ಷಣಗಳು ಹರಿದಾಸರಲ್ಲಿ ಇರಬೇಕು. ಆಮೇಲೆ ಪರದನ ಪರಸತಿ ಪರನಿಂದ್ಯದವರನ ಸರಸದಲ್ಲಿರದೆ ಚರಿಸಬೇಕು ದೂರ. ಇವರೆಲ್ಲ ದೂರ ಇರಬೇಕಂತೆ ಇವರಿಂದ. ಪರಧನ, ಪರಸತಿ, ಪರನಿಂದ್ಯಕರ, ಇನ್ನೊಬ್ಬರಿಗೆ ಸಂಬಂಧಪಟ್ಟ ಸಂಪತ್ತು, ಇನ್ನೊಬ್ಬರ ಪತ್ನಿ, ಇನ್ನೊಬ್ಬರನ್ನ ದೋಷ ನಿಂದನೆ ಮಾಡತಕ್ಕಂಥವರ ಸರಸದಲ್ಲಿ ಇರಬಾರ್ದು, ಇವರ ಸಹವಾಸದಲ್ಲಿ ಇರಬಾರ್ದು. ಈ ದುಷ್ಟ ಸಂಘ ಬಿಡಬೇಕು, ಚರಿಸಬೇಕು ದೂರ. ಯಾವ ಕಾಲಕ್ಕೂ ಕೂಡ ಇಂತಹ ದುಷ್ಟ ಜನರ ಸಂಬಂಧ ಇರಬಾರ್ದು ನಮಗೆ. ಆಮೇಲೆ ನರರು ಬೈದರೆ ಆದರವೆಂದು ತಿಳಿದು ಹರುಷ ಪಡಲಿಬೇಕು. ಯಾರಾದರೂ ಬೈದರೆ ಸಂತೋಷ ಪಡ್ಬೇಕಂತ. ನರರು ಬೈದ, ಹರಿದಾಸರ ಸುಳಾದಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ನರರು ಬೈದರೆ ಆದರವೆಂದು ತಿಳಿದು, ನಮಗವನು ಉಪಕಾರ ಮಾಡ್ತಾ ಇದ್ದಾನೆ, ನಮ್ಮ ಪಾಪಗಳನ್ನು ತಗೋತಾ ಇದ್ದಾನೆ, ಅನಾಯಾಸವಾಗಿ ಪಾಪ ತಗೋತಾ ಇದ್ದಾನೆ ಬೈದು ಅಂತ ಹೇಳಿ ಹರುಷ ಪಡಲಿಬೇಕು. ದಾಸರಾಯರು ಹೇಳ್ತಾರಲ್ಲ, ಹಿಂದೆಯನ್ನ ಅಂದವರೆಲ್ಲ ಚಂದಾಗಿರಲಿ, ಮುಂದೆಯನ್ನ ಅಂದವರೆಲ್ಲ ಅಂದಣವೇ ಇರಲಿ. ಅವ್ರಿಗೆಲ್ಲ ಫಲಕ್ಕೆ ಉತ್ಸವ ಆಗಲಿ ಅನ್ಬೇಕಂತೆ. ಎಲ್ಲ ನನ್ನ ಪಾಪ ತಗೊಂಡು ಹೋಗ್ತಾ ಇದ್ದಾರೆ, ಪಾಪ ಒಳ್ಳೇದಾಗಲಿ ಅವರಿಗೆ ಅಂತ. ನರರು ಬೈದರೆ ಆದರವೆಂದು ತಿಳಿದು ಹರುಷ ಪಡಲಿಬೇಕು. ಸುರತರು ದೊರೆತಂತೆ ಕರೆದು ಮನ್ನಿಸಿದರು ಇರುಳು ಹಗಲು ಪಾಲುಗರವ ಸುರದೇನು ಬರಡಾಗಿನಿಂದ ಪರಿಯಂದೆನಬೇಕು. ಸುರಕರು ದೊರೆತಂತೆ, ಸುರತರು ಅಂದ್ರೆ ಕಲ್ಪವೃಕ್ಷ. ಸುರತರು ದೊರೆತಂತೆ ಕರೆದು ಮನ್ನಿಸಿದರು
ഇരുಳು ಹಗಲು ಪಾಲುಗರೆವ ಸುರದೇನು ಬರಡಾಗಿನಿಂದ ಪರಿಯಂದೆನಬೇಕು ನೆರೆದ ಸಂದಣಿಯೊಳು ಚರಿಸಬಾರದು. ಅಂದ್ರೆ ಏನರ್ಥ? ಆದರ ಮಾಡಿದಾಗಲೂ ಕೂಡ ಹಿಗ್ಗಬಾರದು. ಕರೆದು ಮನ್ನಿಸಿದರು ಸುರತರು ದೊರೆತಂತೆ ಹರುಷ ಪಡಲಿಬೇಕು. ಸುರತರು ದೊರೆತಂತೆ ಕರೆದು ಮನ್ನಿಸಿದರು ಇರಳು ಹಗಲು ಪಾಲುಗರವ ಸುರದೇನು ಬರಡಾಗಿನಿಂದ ಪರಿಯಂತೆನಿಸಬೇಕು. ಅರ್ಥ ಏನು? ಕಾಮಧೇನು ಕಲ್ಪವೃಕ್ಷ ಸಿಕ್ಕಿದ್ರೂ ಕೂಡ ಅದರಿಂದ ನಾವು ಹಿಗ್ಗದೆ ಮರ್ಯಾದೆ ಮಾಡಿದರೂ ಕೂಡ ಒಂದೇ ತರ ಇರಬೇಕು. ಬೈದರೂ ಒಂದೇ ತರ ಇರಬೇಕು, ಹೊಗಳಿದ್ರೂ ಒಂದೇ ತರ ಇರಬೇಕು. ಜ್ಞಾನ ಕರ್ಮೇಂದ್ರಿಯಗಳ ನಿಗ್ರಹಿಸಿ ಜ್ಞಾನವ ಸಂಗ್ರಹಿಸಿ ಹೀನ ವೃತ್ತಿಗಳೆರಡನು ತಾಚರಿಸಿ ದೀನತೆಯನ್ನು ವಹಿಸಿ ಮನಪಮಾನ ಸಮಾನವೆಂದರಿತು ನಿಧಾನಿಸಿ ಹರಿಗುಣ ಧ್ಯಾನವ ಮಾಡ್ಬೋದು ಸಾಮಾನ್ಯ ವಲ್ಲ ಶ್ರೀಹರಿ ಸೇವಾ. ಪಾಮಾರ ಜನರಿಗೆ ಸಾಮಾನ್ಯವಲ್ಲ ಶ್ರೀಹರಿ ಸೇವಾ. ಪುರಂದರದಾಸರು ಹೇಳಿದ್ದನ್ನೇ ಸುಳಾದಿ ರೂಪದಲ್ಲಿ ವಿಜಯದಾಸರು ಬರೀತಾ ಇದ್ದಾರೆ. ಆಮೇಲೆ ನೆರೆದ ಸಂದಣಿಯೊಳು ಚರಿಸಬಾರದು ಹೋಗಿ. ಗುಂಪಿದ್ದ ಕಡೆ ಹೋಗಬೇಡ್ರಿ ಅಂತಾರೆ ವಿಜಯದಾಸರು. ಏಕಾಂತದಲ್ಲಿ ಇರೋದಕ್ಕೆ ಅಭ್ಯಾಸ ಮಾಡ್ರಿ. ಸಜ್ಜನರ ಜನಸಂದಣಿ ಇದ್ರೆ ತೊಂದರೆ ಇಲ್ಲ. ದುಷ್ಟ ಜನರಿದ್ದಾಗ ನಾನಾ ಹರಟೆಗಳು ಅವರೇ ಬರೀತಾರೆ ಅವರು. ನೆರೆದ ಸಂದಣಿಯೊಳು ಚರಿಸಬಾರದು ಹೋಗಿ ಬರೀದೆ ಕುಳಿತು ಹಾಳು ಹರಟೆಯ ಪೇಳದಲೆ ಮುರಿಯದೆ ಸೊಲ್ಲು ಇರಬೇಕು ತನ್ನೊಳಗೆ ಪರಮ ತತ್ವವ ತಿಳಿದು ದುರುಳರಿಗೆ ಅರುಹದಲೆ ಸುರಿಯಬೇಕು ಸುಖವ. ದುಷ್ಟ ಜನರಿಗೆ ತತ್ವ ಹೇಳಬೇಡ್ರಿ, ಹಾಳು ಹರಟೆ ಇರ್ತಕ್ಕಂಥ ಕಡೆ ಹೋಗಬೇಡ್ರಿ. ಆಮೇಲೆ ತನ್ನೊಳಗೆ ಮುರಿಯದೆ ಸೊಲ್ಲು ಇರಬೇಕು. ಅಂದ್ರೆ ತಾನು ಮಾತ್ರ ಯಾವತ್ತೂ ಕೂಡ ಬಿಡದಂಗೆ ಭಗವಂತನ ಚಿಂತನೆಯನ್ನ ಮಾಡ್ತಾ ಇರಬೇಕು. ಪರಮತತ್ವವ ತಿಳಿದು ತಾನು ತಿಳ್ಕೋಬೇಕು. ಆದರೆ ದುರುಳರಿಗೆ ಹೇಳಬಾರದು. ಓಂ ಅನಾವಿಷ್ಕುರ್ವನ್ ಅನ್ವಯಾತ್ ಓಂ ಅಂತ ಸೂತ್ರ ಇದೆ ಅದು. ಆಮೇಲೆ ಮರಳಿ ಮರಳಿ ನೆನೆದು ಪರಮಗುಪ್ತನಾದ ವಿಜಯ ವಿಠ್ಠಲೆರೆಯನ ನೆರೆ ನಂಬಲಿಬೇಕು ಕುರುಹ ಕಾಣದಂತೆ. ತೋರಿಸ್ಕೋಬೇಡ್ರಿ ಅಂತಾರೆ. ನೀವು ಹರಿದಾಸರು ಅಂತ ತೋರಿಸ್ಕೋಬೇಡ್ರಿ. ಕುರುಹು ಕಾಣದಂತೆ, ನೀವು ಯಾರು ಅಂತಾನೆ ಗೊತ್ತಾಗಬಾರದು. ಅವಧೂತರಂತೆ ಚರಸ್ರಿ. ಜನಕ್ಕೆ ತೋರಿಸ್ಕೊಳ್ಳಬೇಡಿ. ಗುಪ್ತನಾದ ವಿಜಯ ವಿಠ್ಠಲನ ಹರಿಯ ನೆನೆದು ನೆರೆ ನಂಬಲಿಬೇಕು ಕುರುಹ ಕಾಣದಂತೆ. ಆಮೇಲೆ ಲೇಸಾದರೂ ಹರಿಯ ಕಾರುಣ್ಯವೆನಬೇಕು. ಏನಾದರೂ ಒಂಚೂರು ನಮಗೆ ಅನುಗ್ರಹ ಆದರೆ ಭಗವಂತನ ಅನುಗ್ರಹ ಅನ್ಬೇಕಂತೆ. ಲೇಸಾಗದೆ ಬಲು ಮೋಸವಾದಲ್ಲಿ ಕ್ಲೇಶ ಬಂದಡರಲು ಏಸು ಜನ್ಮದ ಪಾಪ ರಾಶಿ ಫಲಿಸಿತೋ ಎನ್ನ ಕರ್ಮ ಈ ಶರೀರಕ್ಕೆ ಬಂದು ಪ್ರಾಪ್ತವಾದದು ಅನುಭವಿಸದಲೇ ಬಿಡದು ಸಿದ್ಧವೆಂದು ಲೇಷವಾದರೂ ದುಃಖ ಹಚ್ಚಿಕೊಳ್ಳದೆ ಮಹಾತೋಷದಲ್ಲಿರಬೇಕು. ಇದೆಂತ ಕಷ್ಟ ನೋಡ್ರಿ. ಬಂದಾಗ ಹರಿಕಾರುಣ್ಯ ಅನ್ಬೇಕಂತೆ. ಅದು ಯಾರಾದರೂ ಏನಾದರೂ ಅನುಗ್ರಹ ಮಾಡಿದ್ರೆ ಅಥವಾ ಸಂತೋಷ ಬಂದರೆ, ಪದಾರ್ಥ ಬಂದರೆ, ಸುಖ ಬಂದರೆ ಹರಿಕಾರುಣ್ಯ. ಮನೆ ಕಟ್ಟಿದ್ವಿ ಅಥವಾ ಹಣ ಬಂತು, ಪದಾರ್ಥ ಬಂತು, ಬೆಳ್ಳಿ ಬಂತು, ಬಂಗಾರ ಬಂತು, ಅಥವಾ ಪ್ರಶಸ್ತಿಗಳು ಬಂತು, ಸನ್ಮಾನ ಬಂತು, ಹರಿಕಾರುಣ್ಯವೆನಲಿಬೇಕು. ಲೇಸಾಗದೆ ಒಳ್ಳೇದಾಗದೇನೆ ಬಲು ಮೋಸವಾದಲ್ಲಿ, ಮೋಸ ಮಾಡಿದ್ರೆ, ಕ್ಲೇಶ ಬಂದಡರಲು ಕಾಯಿಲೆ ಬಂದರೆ ಏಸು ಜನ್ಮದ ಪಾಪರಾಶಿಯು ಫಲಿಸಿತೋ. ಹಿಂದೆ ಯಾವುದೋ ಜನ್ಮದಲ್ಲಿ ಪಾಪ ಮಾಡಿದ್ವಿ, ಅದರ ಫಲ ಈಗ ಕೊಡ್ತಾ ಇದ್ದಾನೆ ಸ್ವಾಮಿ ಅಂತ ಹೇಳಿ ಎನ್ನ ಕರ್ಮ ಈ ಶರೀರಕ್ಕೆ ಬಂದು ಪ್ರಾಪ್ತವಾದದು. ಪ್ರಾರಬ್ಧ ಕರ್ಮ ಬಂದಿದೆ, ನಾನು ಯಾವುದೋ ಜನ್ಮದಲ್ಲಿ ಮಾಡಿರ್ತಕ್ಕಂಥದ್ದು. ಅನುಭವಿಸದಲೇ ಬಿಡದು. ಇದು ಪ್ರಾರಬ್ಧ ಅನುಭವಿಸಲೇಬೇಕು. ಸಿದ್ಧವೆಂದು ಲೇಷವಾದರೂ ದುಃಖ ಹಚ್ಚಿಕೊಳ್ಳದೆ, ನಾವು ಹಿಂದೆ ಮಾಡಿದ್ವಿ ಈಗ ಭಗವಂತ ಕೊಟ್ಟಿದ್ದಾನೆ ಅಂತ ದುಃಖ ಪಡದೆ, ನೋಡಿ ಬಂದಾಗ ಸುಖ ಪಡದೆ ಅಥವಾ ಬಂದಾಗ ಸುಖ ಪಡದೆ,
ತೊಂದರೆ ಆದಾಗ ದುಃಖ ಪಡದೆ ಮಹಾತೋಷದಲ್ಲಿರಬೇಕು. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಶ್ರೀಶನೇ ಗತಿ ಎಂದು ಬೇಸರದಲೆ ಬಂದ ಕ್ಲೇಶಗಳು ಉಣಬೇಕು. ಬಂದಾಗಲೂ ದೇಶ ಕಾಲ ಗುಣ ಪರಿಪೂರ್ಣ ಹರಿ ಇರಗಾಸಿ ಎಲ್ಲಿದೋ ಎಂದು ನಲಬೇಕು. ಅದಕ್ಕೆ ಅವರ ದಾಸರಾಗ ಹೇಳ್ತಾ ಇರೋದು, ಅಂತ ಕ್ಲೇಶ ಬಂದಾಗಲೂ ಕೂಡ ಭಗವಂತ ದೇಶತಃ ಕಾಲತಃ ಗುಣತಃ ಪರಿಪೂರ್ಣನಾಗಿದ್ದಾನೆ ಶ್ರೀಹರಿ ಅಂತ. ಈ ಘಾಸಿ ಎಲ್ಲಿದೋ ಇರಲಿ, ನನ್ನ ಪೂರ್ವಜನ್ಮದ ತೊಂದರೆಯಂತೆ ಬಂದಿದೆ ಭಗವಂತ. ಈ ಸಂದರ್ಭದಲ್ಲೂ ಕೂಡ ಇದು ಬ್ರಹ್ಮಸೂತ್ರ ಭಾಷ್ಯದ್ದಿದು. ಓಂ ಆತ್ಮೇತ್ವೇವ ಉಪಾಸೀತ ಆತ್ಮೇತಿ ತೂಪಗಚ್ಚಂತಿ ಗ್ರಾಹಯಂತಿ ಚಾವೋ ಓಂ ಬ್ರಹ್ಮದೃಷ್ಟಿ ಉತ್ಕರ್ಷಾತ್ ಓಂ. ಅಲ್ಲಿದೆ ಅದು, ಅಣುಭಾಷ್ಯದಲ್ಲಿ ಬರೀತಾರೆ ಆಚಾರ್ಯರು. ಎಂತಹ ಕ್ಲೇಶ ಬಂದರೂ ಕೂಡ ಭಗವಂತನ ಈ ಪೂರ್ಣವಾದ ಪರಿಪೂರ್ಣ ಜ್ಞಾನ, ಅದೇ ಬ್ರಹ್ಮ. ದೇಶಕಾಲ ಗುಣ ಪರಿಪೂರ್ಣ ಅಂದರೆ ಬ್ರಹ್ಮ. ಬೃಹಂತೋ ಹ್ಯಸ್ಮಿನ್ ಗುಣ, ಅದನ್ನು ಅಲ್ಲೇ ಬರೆದಿರೋದು. ಬ್ರಹ್ಮದೃಷ್ಟಿ ಉತ್ಕರ್ಷಾತ್ ಓಂ ಅಂತ ಸೂತ್ರ ಇದೆ. ಯಾವಾಗಲೂ ಕೂಡ ಆಪದ್ಯಪಿ ಆಚಾರ್ಯ ಬರೀತಾರೆ, ವಿಷ್ಣು ಬ್ರಹ್ಮ ತದಾದಾತೆ ತೇವಂ ನಿತ್ಯೋಪಾಸನಂ ಕಾರ್ಯಂ ಆಪದ್ಯಪಿ. ಆಪತ್ತು ಕಾಲ ಬಂದಾಗಲೂ ಕೂಡ ಭಗವಂತ ಗುಣಪರಿಪೂರ್ಣ ದೋಷ ದೂರ ಅಂತ ಚಿಂತನೆ ಮಾಡ್ತಾ ಇರಬೇಕು. ಶ್ರೀ ಸತಿ ಕಾಲ ವೇದ ಜೀವ ಪ್ರಳಯದಲ್ಲಿ ನಾಶವಾಗಲು ವೇದ ಅನದಿಬೇಕು. ವ್ಯಾಸ ವಚನ ಮಧ್ವರಾಯರು ಮಾಡಿದ ಭಾಷ್ಯ ಸಮ್ಮತದಿಂದ ನೋಡಬೇಕು. ಇದು ಹರಿದಾಸರು. ವ್ಯಾಸ ವಚನ ಅಂದರೆ ವೇದವ್ಯಾಸ ದೇವರ ಸೂತ್ರಗಳು, ವೇದವ್ಯಾಸ ದೇವರಿಂದ ರಚಿತವಾದ ಭಾಗವತ ಮಹಾಭಾರತ ಪುರಾಣಗಳನ್ನ ಮಧ್ವರಾಯರು ಮಾಡಿದ ಭಾಷ್ಯ ಸಮ್ಮತದಿಂದ ನೋಡಬೇಕು. ಶ್ರೀಮದಾಚಾರ್ಯರ ಭಾಷ್ಯಕ್ಕೆ, ಟೀಕಾಕೃತ್ಪಾದರ ಟೀಕೆಗೆ ರಾಯರೇ ಮೊದಲಾದ ಜ್ಞಾನಿಗಳ ಟಿಪ್ಪಣಿ ಸಮ್ಮತವಾಗಿ ನೋಡಬೇಕು. ವಾಸುದೇವ ನಮ್ಮ ವಿಜಯ ವಿಠಲನ್ನ ದಾಸಾನುದಾಸರ ದಾಸನಾಗಲಿಬೇಕು. ನೇರವಾಗಿ ಭಗವಂತನ ದಾಸ ಆಗೋದಲ್ಲ, ದಾಸ 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 ದಾಸರ ದಾಸ್ಯವ ಕೊಡು. ದೋಷರಾಶಿಗಳೆಳೆದು ಭಗವಂತನ ದಾಸರು ವಾಯುದೇವರು, ವಾಯುದೇವರ ದಾಸರೇ ನಮ್ಮ ಗುರುಗಳು ರಾಯರು, ಮಂತ್ರಾಲಯ ಪ್ರಭುಗಳು, ಅವರ ದಾಸರು ವಿಜಯದಾಸರು, ಅವರ ದಾಸರು ನಾವು ಅಂತ ಹೇಳಿ ದಾಸರ 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 ದಾಸ್ಯವ ಕೊಡು. ಅದು ಪರಂಪರೆಯಿಂದ ಭಗವಂತನ ದಾಸತ್ವವೇ ಆಗತ್ತೆ ಅಂತ ಹೇಳಿ ಭಗವಂತನನ್ನು ಕೇಳಬೇಕು ಅಂತ ಹೇಳಿ ಹರಿದಾಸರ ಲಕ್ಷಣಗಳು ಈ ರೀತಿ ವಿಜಯದಾಸರು ಸುಂದರವಾಗಿ ಬರ್ಕೊಟ್ಟಿದ್ದಾರೆ. ಎಲ್ಲ ಒಳಗಡೆಗೆ ಸಂಬಂಧಪಟ್ಟದ್ದು. ಯಾರು ಈ ರೀತಿ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ತೋರಿಸ್ಕೊಳ್ಳದೇನೆ ಅವರೆಲ್ಲ ಹರಿದಾಸರ ಲಕ್ಷಣದಿಂದ ಕೂಡಿರ್ತಕ್ಕಂಥವರು. ಮುಂದೆ ಫಲ ಹೇಳ್ತಾರೆ ಭಗವಂತ ಹಿಂಗೆ ಮಾಡ್ತಾನೆ ಅಂತ. ಆ ಉಳಿದ ಹರಿದಾಸ ಲಕ್ಷಣ ಸುಳಾದಿ ಇನ್ನೂ 2 ನುಡಿ ಇದೆ. ಅದನ್ನು ನಾಳೆ ದಿವಸ ಚಿಂತನೆ ಮಾಡಿ, ಸಮಯ ಇದ್ದರೆ ಇನ್ಯಾವುದಾದ್ರೂ ಒಂದು ಸಣ್ಣ ಕೃತಿಯನ್ನು ಚಿಂತನೆ ಮಾಡಿ ಈ ಪ್ರವಚನವನ್ನು ನಾಳೆ ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮದ್ವೇಷಾರ್ಪಣಮಸ್ತು. ಬನ್ನಿ ಮಾಡಿಲ್ಲ.